ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಿತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಸ್ಕ್ರೀನ್ ಶೇರ್ ಮಾಡ್ತೇನೆ. ಕಾಣಿಸ್ತಾ ಇದೆ ಅಲ್ಲ? ಸೊ ಇವತ್ತು ನಾವು 17 ಮತ್ತೆ 18ನೇ ಅಧ್ಯಾಯ ನೋಡೋಣ. ಕ್ಲಾಸ್ ಆರಂಭ ಮಾಡುವ ಮೊದಲು ಗೋಸ್ವಾಮಿಗಳ ಆಶೀರ್ವಾದಕ್ಕಾಗಿ ವಂದನೆಗಳನ್ನು ಮಾಡೋಣ. ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಂ ಹಿತಕಾರಿಣೌ ತ್ರಿಭುವನೇ ಮನ್ಯೌ ಶರಣ್ಯಾಕರೌ ರಾಧಾ ಕೃಷ್ಣ ಪದಾರವಿಂದ ಭಜನಾ ನಂದೇನ ಮತಾಲಿಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ. ಸೊ ನಾವು ಷಡ್ಗೋಸ್ವಾಮಿಗಳ ಪಾದಕಮಲಗಳಲ್ಲಿ ಆಶೀರ್ವಾದವನ್ನು ಕೇಳ್ತಾ ಇದ್ದೇವೆ. ಇವರು ಎಲ್ಲ ಶಾಸ್ತ್ರಗಳನ್ನು ಸ್ಕ್ರೂಟಿನೈಸಿಂಗ್ಲಿ ಓದಿದ್ರು, ಆಮೇಲೆ ನಮ್ಗೆ ನೀಡಿದ್ರು ಎಲ್ಲ ಫಾರ್ ದ ಬೆನಿಫಿಟ್ಸ್ ಆಫ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಕಲಿಯುಗದ ಜನರಿಗೆ ಉದ್ಧಾರಕ್ಕಾಗಿ. ಸ್ವಂತಹ ಷಡ್ಗೋಸ್ವಾಮಿಗಳಲ್ಲಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಷಡ್ಗೋಸ್ವಾಮಿ ಕಿ ಜೈ. ಇವತ್ತು ನಾವು 17 ಮತ್ತೆ 18ನೇ ಅಧ್ಯಾಯ ನೋಡೋಣ. ನಮ್ಗೆ ಗೊತ್ತಿರುವ ಹಾಗೆ ಶ್ರದ್ಧಾದಿಂದ ಪ್ರೇಮ, ಇದು 9 ಸ್ತರ ಇದೆ. ಅದೋ ಶ್ರದ್ಧಾ ತಥಾ ಸಾಧು ಸಂಗ ತಥಾ ಭಜನ ಕ್ರಿಯಾ ತಥೋ ಅನರ್ಥ ನಿವೃತ್ತಿ ಸ್ಯಾತ್ ತಥೋ ನಿಷ್ಠಾ ಶುಚಿಸ್ತತೋ ಆಸಕ್ತಿಸ್ತತೋ ಭಾವಸ್ ತಥೋ ಪ್ರೇಮಾಭ್ಯುದಂಚತಿ ಸಾಧಕಾನಾಂ ಅಯಪ್ರೇಮೋ ಪ್ರದುರ್ಭಾವೇ ಭವೇತ್ ಕ್ರಮೋ. ಯಾರಿಗೆ ಆದ್ರೂ ಇಂಗ್ಲಿಷ್ ಬಂದ್ರೆ ಓದ್ತೀರಾ? ಸ್ಟಾರ್ಟಿಂಗ್ ಶ್ರದ್ಧಾದಿಂದ. ಡಿಫ್ರೆಂಟ್ ಸ್ಟೇಜಸ್: ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ ಮತ್ತೆ ಪ್ರೇಮ. ಹಾಗಿದ್ರೆ ಶ್ರದ್ಧಾದಿಂದ ಪ್ರೇಮ ನಾವು ಹೇಗೆ ಹೋಗ್ತೇವೆ ಮುಂದೆ? ಸೊ ವಾಟ್ ಈಸ್ ದ ಕಾಸ್ ಆಫ್ ಭಕ್ತಿ? ಭಕ್ತಿ ಹೇಗೆ ಆರಂಭ ಆಗ್ತದೆ? ಪ್ರಪ್ರಥಮವಾಗಿ ಶುಭ ಕರ್ಮದಿಂದ ಅಂತೂ ಅದು ಆರಂಭ ಆಗುವುದಿಲ್ಲ. ಯಾಕಂದ್ರೆ ಶುಭ ಕರ್ಮ ಅದು ಭಕ್ತಿಯನ್ನು ಉತ್ಪತ್ತಿ ಮಾಡುವುದಿಲ್ಲ. ಶುಭ ಕರ್ಮದಿಂದ ಒಬ್ಬನಿಗೆ ಸ್ವರ್ಗಲೋಕ ಸಿಗ್ಬೋದು, ಸುಂದರವಾದ ದೇಹ ಸಿಗ್ಬೋದು, ಆದ್ರೆ ಭಕ್ತಿ ಉತ್ಪತ್ತಿ ಆಗುವುದಿಲ್ಲ. ಆಮೇಲೆ ಭಗವಂತನ ಕೃಪೆಯಿಂದ ಆಗ್ತದೋ? ಭಗವಂತನ ಕೃಪೆಯಿಂದ ಹೇಗೆ ಆಗ್ತದೆ? ಅದು ಅಸಾಧ್ಯ ಇಲ್ಲ. ಯಾಕೆಂದ್ರೆ ಭಗವಂತ ಯಾರಿಗೂ ಪಕ್ಷಪಾತ ಮಾಡಲ್ಲ. ಅವನಿಗೆ ಭಕ್ತಿ ಕೊಡ್ತೇನೆ, ಇವನಿಗೆ ಭಕ್ತಿ ಕೊಡುವುದಿಲ್ಲ, ಈ ರೀತಿ ಸಮೋಹಂ ಸರ್ವಭೂತೇಶು. ಸೊ ಅವನು ಪಕ್ಷಪಾತ ಮಾಡುವುದಿಲ್ಲ. ಇವೊಂದು ಅವನು ಕೊಡಬಹುದು, ಭಗವಂತ ನೀಡಬಹುದು, ಆದ್ರೆ ಅವನು ಪಕ್ಷಪಾತ ಮಾಡುವುದಿಲ್ಲ. ಆಮೇಲೆ ಭಕ್ತರ ಕೃಪೆಯಿಂದ ಸಾಧ್ಯ ಇದೆ. ಆದ್ರೆ ಎಂತಹ ಭಕ್ತರು? ಉತ್ತಮ ಅಧಿಕಾರಿಗಳು ಏನು ಆಲೋಚನೆ ಮಾಡ್ತಾರೆ? ಅವರು ಆಲೋಚನೆ ಮಾಡ್ತಾರೆ, ನನ್ನನ್ನು ಬಿಟ್ಟು ಎಲ್ಲರೂ ಭಕ್ತರು ಅಂತ ಉತ್ತಮ ಅಧಿಕಾರಿಗಳು ಆಲೋಚನೆ ಮಾಡ್ತಾರೆ. ಆಮೇಲೆ ಅವರು ಎಲ್ಲರೂ ಭಕ್ತರು ಅಂತ ಆಲೋಚನೆ ಮಾಡೋದ್ರಿಂದ ಅವರು ಭಕ್ತಿ ಕೊಡ್ಲಿಕ್ಕೆ ಹೋಗುದಿಲ್ಲ.
ಕನಿಷ್ಠ ಅಧಿಕಾರಿಗಳು ಏನು ಆಲೋಚನೆ ಮಾಡ್ತಾರೆ, ಆತ್ಮನೋ ಭಕ್ತಿ ದರ್ಪತಃ, ಐ ಆಮ್ ದ ಗ್ರೇಟೆಸ್ಟ್ ಡಿವೋಟಿ, ನಾನೇ ದೊಡ್ಡ ಭಕ್ತ ಅಂತ. ಅವರು ಸಹ ಏನು ಅವರಿಂದ ಯಾರು ಅಷ್ಟೊಂದು ಆಕರ್ಷಿತರಾಗುವುದಿಲ್ಲ. ಸೊ ಅದರಿಂದ ಯಾರು ಭಕ್ತಿ ಏನು ಬೇರೆಯವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ, ಅವನು ಮಧ್ಯಮಾಧಿಕಾರಿ. ಈಶ್ವರ ತದ್ ಅಧೀನೇಶು ಬಾಲಿಶೇಷು ದ್ವಿಷಸ್ಸುಚಃ ಪ್ರೇಮ ಮೈತ್ರಿ ಕಪ್ಪೋಪೇಕ್ಷ ಯತ್ ಕರೋಷಿ ಸ ಮಧ್ಯಮಃ. ಸೊ ಮಧ್ಯಮಾಧಿಕಾರಿ ಏನ್ ಮಾಡ್ತಾನೆ? 4 ವಿಷಯಗಳನ್ನು ಮಾಡ್ತಾನೆ. ನೆನಪಿದ್ಯಾ? ಭಗವಂತನಿಗೆ ಗೌರವವನ್ನು ನೀಡ್ತಾನೆ, ಪ್ರೀತಿಯನ್ನು ಮಾಡ್ಲಿಕ್ಕೆ ನೋಡ್ತಾನೆ. ಮತ್ತೆ ಬೇರೆ ಭಕ್ತರ ಜೊತೆ ಫ್ರೆಂಡ್ಶಿಪ್, ಸ್ನೇಹತ್ವವನ್ನು ಮಾಡ್ತಾನೆ. ದ್ವೇಷಿಗಳಿಂದ ದೂರ ಇರ್ತಾನೆ. ಆಮೇಲೆ ಮುಗ್ಧ ಜೀವಾತ್ಮಗಳಿಗೆ ಬೋಧನೆಯನ್ನು ಮಾಡಿ ಅವರಿಗೆ ಭಕ್ತಿಯನ್ನು ನೀಡ್ತಾನೆ. ಸೊ ಅದರಿಂದ ಈ ಕೃಪೆ ಯಾರಿಂದ ಬರ್ತದೆ? ಮಧ್ಯಮಾಧಿಕಾರಿಗಳಿಂದ ಬರ್ತದೆ. ಮಧ್ಯಮಾಧಿಕಾರಿಗಳು ಉತ್ತಮ ಅಧಿಕಾರಿ ಅವರ ವತಿಯಿಂದ, ಉದಾಹರಣೆಗೆ ಶೀಲಾ ಪ್ರಭುಪಾದ್ರ ಆನ್ ಬಿಹಾಫ್ ಆಫ್ ಶೀಲಾ ಪ್ರಭುಪಾದ್ ಕೆಲವರು ಪುಸ್ತಕ ವಿತರಣೆಯನ್ನು ಮಾಡ್ತಾರೆ, ಪ್ರಸಾದಂ ವಿತರಣೆಯನ್ನು ಮಾಡ್ತಾರೆ, ಬೇರೆ ಬೇರೆ ಹಬ್ಬಗಳಿಗೆ ಇನ್ವಿಟೇಷನ್ಸ್ ಗಳನ್ನು ನೀಡ್ತಾರೆ. ಈ ರೀತಿ ಭಕ್ತಿ ಸಿಗ್ತದೆ. ಸೊ ಈ 9 ಸ್ಟೇಜ್ ಅನ್ನು ಒಂದು ಈ ರೀತಿ ಪರ್ವತದ ಅನಾಲಜಿ ತೆಗೆದುಕೊಂಡ್ರೆ, 1ನೇ ಸ್ತರ ಶ್ರದ್ಧಾದಿಂದ ಸೈಕಲ್ ಗಾಡಿ, 2ನೇದು ಸಾಧು ಸಂಘ, 3ನೇದು ಭಜನ ಕ್ರಿಯೆಯಲ್ಲಿ ಒಬ್ಬನು ದೀಕ್ಷೆಯನ್ನು ಪಡಿತಾನೆ. 3ರಿಂದ 4 ಅನರ್ಥ ನಿವೃತ್ತಿ ಸ್ಟೇಜ್, ತುಂಬಾ ಸ್ಟೀಪ್ ಆಗಿದೆ, ತುಂಬಾ ಕಷ್ಟಕರವಾದ ಸ್ಟೇಜ್ ಅಂದ್ರೆ ಅನರ್ಥ ನಿವೃತ್ತಿ. 4ರಿಂದ 5, 5ನೇದು ನಿಷ್ಠ, 4 ಅನರ್ಥ ನಿವೃತ್ತಿ, 5 ನಿಷ್ಠ, 6 ರುಚಿ, 7 ಆಸಕ್ತಿ, 8 ಭಾವ, 9 ಪ್ರೇಮ. 1ರಿಂದ 6 ಈ ಸ್ಟೇಜ್ ಅನ್ನು ಮಂಕಿ ವೇ ಅಂತ ಹೇಳ್ತಾರೆ. ಮಂಗನ ಹಾಗೆ, ಮಂಗ ಮತ್ತೆ ಮಂಗನ ಮರಿ ಹೇಗೆ, 1ರಿಂದ 6. ಮತ್ತೆ 7ರಿಂದ 9 ಅದನ್ನು ಕ್ಯಾಟ್ ಕಿಟನ್ ವೇ ಅಂತ ಹೇಳ್ತಾರೆ. ಕ್ಯಾಟ್ ಕಿಟನ್ ವೇ ಅಂದ್ರೆ ಬೆಕ್ಕು ಮತ್ತೆ ಬೆಕ್ಕಿನ ಮರಿ. ಮಂಗ ಮತ್ತೆ ಮಂಗನ ಮರಿ ಮತ್ತೆ ಬೆಕ್ಕಿನ ಮರಿ ಡಿಫ್ರೆನ್ಸ್ ಏನಿದೆ, ವ್ಯತ್ಯಾಸ ಏನಿದೆ, ಯಾರು ಹೇಳ್ತೀರಿ? ಕೇಳಿಸ್ತಾ ಇದೆ ಅಲ್ಲ? ಕೃಷ್ಣ ಪ್ರಭು, ಹೇಳಿ. ಹರೇ ಕೃಷ್ಣ. ಮಂಗನ ಮರಿಗಳು ಅವ್ರ ತಾಯಿಯನ್ನ ಅಪ್ಕೊಂಡಿರುತ್ತೆ, ಅದು ಎಗರ್ದಾಗ ಅದು ಬೀಳ್ಬೋದು. ಆದ್ರೆ ಬೆಕ್ಕಿನ ಮರಿ, ಬೆಕ್ಕು ತನ್ನ ಮರಿಗಳನ್ನ ತನ್ನ ಹಲ್ಲುಗಳಿಂದ ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ, ಅದ್ ಯಾವತ್ತೂ ಬಿಡೋದಿಲ್ಲ ಕೆಳಗಡೆ. ಇಲ್ಲಿ ಬೆಕ್ಕಿನ ಮರಿಯಲ್ಲಿ ಜವಾಬ್ದಾರಿ ಯಾರ್ದಿದೆ? ತಾಯಿದು. ತಾಯಿದು ಜವಾಬ್ದಾರಿ ಇದೆ. ಮತ್ತೆ ಮಂಗನ ಮರಿಯಲ್ಲಿ ಜವಾಬ್ದಾರಿ ಜಾಸ್ತಿ ಯಾರ್ದಿದೆ? ಮಂಗನ ಮರಿದ್ದು ಜವಾಬ್ದಾರಿ ಜಾಸ್ತಿ ಇದೆ. ಸೊ 1ರಿಂದ 6 ಶ್ರದ್ಧಾದಿಂದ ರುಚಿ ಸ್ತರದ ತನಕ ಒಬ್ಬ ಸಾಧಕ ಅವನು ಭಗವಂತನಿಗೆ ತೋರಿಸ್ಬೇಕು, ಐ ವಾಂಟ್ ಕೃಷ್ಣ, ನನಗೆ ಕೃಷ್ಣ ಬೇಕು ಅಂತ. ಆಮೇಲೆ 7 ಆಸಕ್ತಿಯ ನಂತರ ಭಗವಂತ ಸಂಪೂರ್ಣವಾಗಿ ರಕ್ಷಣೆಯನ್ನು ಮಾಡ್ತಾನೆ. ಯಾಕೆ 1ರಿಂದ 6 ತನಕ ಆ ರೀತಿ? ಯಾಕೆಂದ್ರೆ 1ರಿಂದ 2, 2ರಿಂದ 3 ಹೋಗ್ಬೇಕಾದ್ರೆ ಭಕ್ತ ಏನ್ ಮಾಡ್ತಾನೆ? ಸ್ವಲ್ಪ ಕೃಷ್ಣ ಬೇಕು, ಸ್ವಲ್ಪ ಇಂದ್ರಿಯ ತೃಪ್ತಿನೂ ಬೇಕು. ಮುಂದೆ ಹೋಗ್ತಾನೆ, ಕೃಷ್ಣನ ಹತ್ರ ಹೋಗ್ತಾನೆ, ಮುಂದೆ ಹೋಗ್ತಾನೆ, ಕೃಷ್ಣನ ಹತ್ರ ಹೋಗೋಣ ಅಂತ. ಸ್ವಲ್ಪ ಹಿಂತಿರುಗಿ ನೋಡ್ತಾನೆ, ಸ್ವಲ್ಪ ಇಂದ್ರಿಯ ತೃಪ್ತಿನೂ ಬೇಕು ನನಗೆ, ಸ್ವಲ್ಪ ವೇಟ್ ಮಾಡೋಣ, ಕೃಷ್ಣನ ಹತ್ರ ಹೋಗೋದು, ಐ ವಿಲ್ ವೇಟ್, ಈ ರೀತಿ. ಸೊ ಆವಾಗ ಕೃಷ್ಣನಿಗೆ ಕನ್ಫ್ಯೂಸ್ ಆಗ್ತದೆ, ಇವನಿಗೆ ಏನ್ ಮಾಡ್ಬೇಕು ನಾನು. ಕೆಲವೊಮ್ಮೆ 10-15 ದಿನ 1 ತಿಂಗಳು ಚಾಂಟಿಂಗೇ ಬಿಟ್ಬಿಡ್ಬೋದು, ಜಪಾನೇ ಮಾಡಲ್ಲ. ಸೊ ಅದಕ್ಕಾಗಿ ಕೃಷ್ಣ ಏನ್ ಹೇಳ್ತಾನೆ, ಐ ಆಮ್ ನಾಟ್ ಶೂರ್, ನನ್ಗೆ ಭಕ್ತ ಏನ್ ಮಾಡ್ತಾ ಇದ್ದಾನೆ ನನ್ಗೆ ಖಂಡಿತವಾಗಿ ಗೊತ್ತಿಲ್ಲ, ಇವನು ನಿಜವಾಗಿ ಕೃಷ್ಣ ಪ್ರೇಮ ಬೇಕೋ ಏನು ಅಂತ. ಅದರಿಂದ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ. ಹೇಗೆ ಒಬ್ಬ ಭಕ್ತ ಕೃಷ್ಣನನ್ನ ಅಪ್ರೋಚ್ ಮಾಡ್ತಾನೆ, ಅದೇ ರೀತಿ ಈ ರಿವಾರ್ಡ್ಸ್ ಅಕಾರ್ಡಿಂಗ್ಲಿ, ಅದೇ ರೀತಿ ಅವನ್ ರೆಸಿಪ್ರೊಕೇಟ್ ಮಾಡ್ತಾನೆ ಭಕ್ತನ ಜೊತೆ. ಆದ್ರೆ
ಆಸಕ್ತಿ ಸ್ಟೇಜಿಗೆ ಬಂದಾಗ ಭಗವಂತನಿಗೆ ಖಂಡಿತವಾಗಿ ಗೊತ್ತು ಇವನು ಏನಾದ್ರೂ ಭಕ್ತಿಯನ್ನು ಬಿಡುವುದಿಲ್ಲ. ರಾಗಾನುಗ ಸ್ಟೇಜಿಗೆ ಬಂದಿದ್ದಾನೆ. ಸೊ ಆವಾಗ ಭಗವಂತನೇ ಎಲ್ಲ ಟೇಕ್ಸ್ ಇನ್ ಚಾರ್ಜ್. ಸೊ ಮೂರನೆಯದು ಅನರ್ಥ ನಿವೃತ್ತಿ, ಇದು ಭಜನಕ್ರಿಯಾ ಸ್ಟೇಜ್. ಇದರಲ್ಲಿ ಒಬ್ಬನು ದೀಕ್ಷೆಯನ್ನು ಪಡಿತಾನೆ. ಸೊ ಒಂದೊಂದಾಗಿ ನೋಡೋಣ. ಅದೋ ಶ್ರದ್ಧಾ. ಶ್ರದ್ಧಾ ಹೇಗೆ ಹುಟ್ಟುತ್ತದೆ? ಒಬ್ಬನಿಗೆ ಆದರ ಬೇರೆಯವರ ಬಗ್ಗೆ ಗೌರವ ಆದರತೆ ಇದ್ರೆ, ಮತ್ತೆ ಸ್ವಲ್ಪ ಉತ್ಸುಕನಾಗಿ ಇರ್ತಾನೆ. ಭಕ್ತರ ಜೊತೆ ಸ್ವಲ್ಪ ಸಂಘ ಮಾಡೋಣ, ದೇವಸ್ಥಾನಕ್ಕೆ ಹೋಗೋಣ, ಈ ರೀತಿ ಸ್ವಲ್ಪ ಶ್ರದ್ಧೆ ಹುಟ್ಟುತ್ತದೆ. ಶ್ರದ್ಧೆ ಇದರಲ್ಲಿ 2 ವಿಧ ಇದೆ. ಏನು? ಸ್ವಾಭಾವಿಕಿ ಶ್ರದ್ಧಾ ಮತ್ತೆ ಬಲ ಉತ್ಪಾದಿತ ಶ್ರದ್ಧಾ. ಸ್ವಾಭಾವಿಕಿ ಶ್ರದ್ಧಾ ಅಂದ್ರೆ ತನ್ನಿಂತಾನೆ ಕೆಲವೊಮ್ಮೆ ತನ್ನಲ್ಲಿ ಹುಟ್ಟುತ್ತದೆ. ಉದಾಹರಣೆಗೆ ನಾರದ, ಅವನಿಗೆ ತಾಯಿ ಹೇಳುವಾಗಲೇ ಅವನಿಗೆ ಆ ಶ್ರದ್ಧೆ ಹುಟ್ಟಿತ್ತು. ಆದ್ರೆ ಬಲೋತ್ಪಾದಿತ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಧೃತರಾಷ್ಟ್ರ. ಅವನಿಗೆ ವಿದುರ ಹೋಗಿ ಹೇಳ್ಬೇಕಾಯ್ತು, ಆವಾಗ ಅವನಿಗೆ ಶ್ರದ್ಧೆ ಹುಟ್ಟಿತು. ಸೊ ಆದ್ರಿಂದ ಪ್ರಪ್ರಥಮವಾಗಿ ಶ್ರದ್ಧೆ ಹುಟ್ಟುತ್ತದೆ. ಆಮೇಲೆ ಶ್ರದ್ಧೆ ಹುಟ್ಟಿದಾಗ ಅದು ಮೆಚ್ಯೂರಿಗೆ ಆಗ್ತದೆ. ಒಬ್ನು ಸಾಧು ಸಂಘಕ್ಕೆ ಬರ್ತಾನೆ. ಸಾಧು ಸಂಘದಲ್ಲಿ ಒಬ್ನು ಭಕ್ತರ ಜೊತೆ ಅವನು ಸಂಘವನ್ನು ಮಾಡ್ತಾನೆ. ಇದಕ್ಕೆ ಉತ್ತಮ ಉದಾಹರಣೆ ಯಾರು? ಧ್ರುವ ಮಹಾರಾಜ. ಧ್ರುವ ಮಹಾರಾಜ ನಾರದ ಮುನಿಗಳ ಸಂಘವನ್ನು ಪಡೆದ. ಆಮೇಲೆ ನಾರದ ಮುನಿಗಳಿಗೆ ಎಲ್ಲ ಗೌರವವನ್ನು ಅವನು ನೀಡಿದ. ಆವಾಗ ಅವನಿಗೆ ಪರ್ಫೆಕ್ಷನ್ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ಇನ್ನೊಂದು ಉದಾಹರಣೆಯಲ್ಲಿ ನಾರದ ಏನ್ ಮಾಡಿದ? ಅವನು ಪರಮಹಂಸರು ಬಂದಿದ್ರು ಈ 4 ತಿಂಗಳ ಕಾಲ. ಅವಾಗ ಅವನ ಸಮುತ್ಕಂಠ ಜಾಸ್ತಿ ಆಯ್ತು. ಯಾಕೆ? ಸಾಧು ಸಂಘ ಮಾಡಿ ಅಂತಹ ಪರಮಹಂಸರನ್ನು ನೋಡಿ. ಅದಕ್ಕೆ ಈ ಸಾಧು ಸಂಘಕ್ಕೆ ಉತ್ತಮವಾದ ಶ್ಲೋಕ ಏನು? ಶುಶ್ರೂಷೋಷದ್ದಾನಸ್ಯ ವಾಸುದೇವ ಕಥಾ ರುಚಿ ಸ್ಯಾನ್ ಮೇಹ ಮಹತ್ ಸೇವಯಾ ವಿಪ್ರೋ ಪುಣ್ಯತೀರ್ಥ ನಿವೇಶನಾಥ್. ಸೊ ಶ್ರೀಮದ್ ಭಾಗವತ 1ನೇ ಸ್ಕಂದದಲ್ಲಿ ಇದನ್ನು ಹೇಳಿದ್ದಾರೆ. ಯಾರು ಮಹತ್ ಸೇವೆಯ ಮಹಾಜನರಿಗೆ ಸೇವೆಯನ್ನು ಸಲ್ಲಿಸಿದಾಗ ನಮ್ಗೆ ವಾಸುದೇವ ಕಥೆಯನ್ನು ಕೇಳಬೇಕು ಅಂತ ರುಚಿ, ಅದು ಸ್ವಲ್ಪ ಈ ಅಫಿನಿಟಿ, ಏನು ಆಸಕ್ತಿ, ಉತ್ಸುಕತೆ ಬರ್ತದೆ. ಇದನ್ನು ಸಾಧು ಸಂಘದಿಂದ ಇದು ಹುಟ್ಟುತ್ತದೆ. ಸಾಧು ಸಂಘದಲ್ಲಿ ಒಬ್ನು ಸಿನ್ಸಿಯರ್ ಆಗಿ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತಾನೆ. ಆಮೇಲೆ ಒಬ್ನು ಜಾಸ್ತಿ ಗಂಭೀರತೆಯಿಂದ ಅಭ್ಯಾಸ ಮಾಡ್ತಾನೆ. ಆವಾಗ ಅವನಿಗೆ ಒಬ್ಬ ಆಧ್ಯಾತ್ಮಿಕ ಗುರುಗಳ ಶರಣಾಗಿ ಅವನು ದೀಕ್ಷೆಯನ್ನು ಪಡಿತಾನೆ. ಇದು ಭಜನ ಕ್ರಿಯಾ ಸ್ಟೇಜ್. ದೀಕ್ಷೆಯನ್ನು ಪಡೆದಾಗ ಏನು? ನಿಯಮಿತವಾಗಿ 16 ಮಾಲೆಗಳನ್ನು ಮಾಡುವುದು, ಕಡೆ ಪಕ್ಷ 4 ನಿಯಂತ್ರಕ ತತ್ವಗಳನ್ನು ಅಭ್ಯಾಸ ಮಾಡ್ತಾನೆ. ಈ ರೀತಿ ಮಾಡ್ತಾ ಇರ್ತಾನೆ. ಆದ್ರೆ ಸ್ಟಿಲ್ ಹಿ ಈಸ್ ನಾಟ್ ಸ್ಟಡಿ. ಅವನು ಇನ್ನೂ ಶೇಕ್ ಆಗ್ತಾ ಇರ್ತಾನೆ. ಇನ್ನು ಅವನದಿನ್ನೂ ಅಭ್ಯಾಸ ಏನು, ಅದು ಇನ್ನೂ ಸ್ಟಡಿ ಆಗಿಲ್ಲ. ಆದ್ರಿಂದ ಭಜನ ಕ್ರಿಯಾ ಇದಕ್ಕೆ ಸೂಕ್ತವಾದ ಶ್ಲೋಕ ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದುನೋತಿ ಸುಹೃತ್ ಸತಂ. ಏನು ಅಭದ್ರಗಳು? ಇನ್ನೂ ಸಹ ಅವನು ಸ್ಟಡಿ ಆಗಿಲ್ಲ. ಮತ್ತೆ ಕೆಲವು ಈ ಕೆಟ್ಟ ಹ್ಯಾಬಿಟ್ಸ್ಗಳು ಇನ್ನೂ ಇದೆ, ಅನರ್ಥಗಳು ಇನ್ನೂ ಇದೆ. ಆದ್ರೆ ಅವನು ಆದಷ್ಟು ಅಪರಾಧಗಳಿಂದ ಮುಕ್ತನಾಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಏನ್ ಹೇಳ್ತಾರೆ? ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣ್. ಆವಾಗ ರಾಧಾರಾಣಿ ಏನ್ ಮಾಡ್ತಾಳೆ? ಅವಳು ಈ ಭಕ್ತನ ಸೇವೆಯನ್ನು ಗುರುಗಳ ಮೂಲಕ ಸ್ವೀಕಾರ ಮಾಡ್ತಾಳೆ. ಗುರು ಪರಂಪರೆಯ ಮೂಲಕ ಅವಳು ಸ್ವೀಕಾರ ಮಾಡ್ತಾಳೆ. ಆಮೇಲೆ ಕೃಷ್ಣನಿಗೆ ಹೇಳ್ತಾಳೆ ಏನು? ಇವನು ಈಗ ಸಮರ್ಪಿತನಾಗಿದ್ದಾನೆ. ಆದ್ರಿಂದ ಆ ಭಕ್ತನ ದೇಹ ಅದು ಆಧ್ಯಾತ್ಮಿಕ ಆಗ್ಲಿಕ್ಕೆ ಆರಂಭ ಆಗ್ತದೆ. ಸ್ಪಿರಿಚುವಲೈಸ್ಡ್ ಬಾಡಿ. ಜಸ್ಟ್ ಲೈಕ್ ಅಂದ್ರೆ ಈ
ಐರನ್ ರಾಡ್ ಅನ್ನು, ಕಬ್ಬಿಣದ ರಾಡ್ ಅನ್ನು ಬೆಂಕಿಯಲ್ಲಿ ಇಟ್ಟಾಗ ಇಡುವುದಂದ್ರೆ ಅದು ಭಜನ ಕ್ರಿಯೆ ಸ್ಟಾರ್ಟ್ ಆದ ಆವಾಗ ಅದು ಕೆಂಪು ಕೆಂಪು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಸಮಯದಲ್ಲಿ ಭಕ್ತ ಆಲೋಚನೆ ಮಾಡ್ತಾನೆ, ಆಧ್ಯಾತ್ಮಿಕ ಲೋಕವೇ ನನ್ನ ಸರ್ವಸ್ವ, ನಾನು ತುಂಬಾ ಗಂಭೀರತೆಯಿಂದ ಅಭ್ಯಾಸ ಮಾಡ್ತೇನೆ ಅಂತ. ಆದ್ರೆ ಕೆಲವು ಭಕ್ತರು ಏನ್ ಆಲೋಚನೆ ಮಾಡ್ತಾರೆ, ದೀಕ್ಷೆ ಸಿಕ್ಕಿದಾಗ, ನಾನು ಆರಾಮಾಗಿರ್ತೀನಿ, ನನ್ನ ಗುರುಗಳು ನನ್ನನ್ನು ಆಧ್ಯಾತ್ಮಿಕ ಲೋಕಕ್ಕೆ ತೆಗೆದುಕೊಂಡು ಹೋಗ್ತಾರೆ, ನಾನು ಟೆಲಿವಿಷನ್ ಮೂವಿಗಳನ್ನು ನೋಡ್ತೇನೆ, ಬೇಕಾದ ಮ್ಯಾಗಝಿನ್ಗಳನ್ನು ಓದ್ತಾ ಇರ್ತೇನೆ, ನಾನು ಮತ್ತೆ ನನ್ನ ಕರ್ಮಿ ಫ್ರೆಂಡ್ಸ್ಗಳೊಟ್ಟಿಗೆ ಬೇಕಾದ್ರೆ ಎಲ್ಲಿ ಸಿನಿಮಾ ಮತ್ತೆ ರೆಸ್ಟೋರೆಂಟ್ಸ್ ಎಲ್ಲಿ ಬೇಕಾದ್ರೆ ಹೋಗ್ತೇನೆ, ಹೇಗೋ ದೀಕ್ಷೆ ಸಿಕ್ಕಿದೆ, ನನಗೆ ಆರಾಮಾಗಿ ನನ್ನ ಗುರುಗಳು ನನ್ನನ್ನು ಆಧ್ಯಾತ್ಮಿಕ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಈ ರೀತಿ ಆಲೋಚನೆ ಮಾಡ್ತಾರೆ. ಆದ್ರೆ ಆ ರೀತಿ ಆಗುವುದಿಲ್ಲ. ಯಾಕಂದ್ರೆ ಮಂಗನ ಮರಿ ಕೈಯನ್ನು ಬಿಟ್ರೆ ಬೀಳೋದು ಕೆಳಗೆ ಬೀಳೋದು. ಸೊ ಅದರಿಂದ ಒಬ್ಬನು ಕೃಷ್ಣ ಪ್ರಜ್ಞೆಯನ್ನು ಗಂಭೀರತೆಯಿಂದ ತೆಗೆದುಕೊಳ್ಬೇಕು. ಮುಂದಿನ ಭಜನ ಕ್ರಿಯೆ ಮಾಡ್ಬೇಕಾದ್ರೆ ಏನಾಗ್ತದೆ, ಅನರ್ಥಗಳು ದೂರ ಹೋಗ್ಲಿಕ್ಕೆ ಇದು ಆರಂಭ ಆಗ್ತದೆ, ಅನರ್ಥ ನಿವೃತ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. 4 ತರಹದ ಅನರ್ಥಗಳು ಇದೆ. ಯಾವ್ಯಾವ್ದು? ದುಷ್ಕರೋತ್ತ ಅನರ್ಥ, ಸುಕ್ರೋತ್ತ ಅನರ್ಥ, ಅಪರಾಧೋತ್ತ ಅನರ್ಥ, ಮತ್ತೆ ಭಕ್ತಿಯುಕ್ತ ಅನರ್ಥ. ಇದು ಒಂದೊಂದಾಗಿ ನೋಡೋಣ. ಏನು ದುಷ್ಕೃತ ಅನರ್ಥ ಅಂದ್ರೆ ಏನು? ಹಿಂದೆ ಮಾಡಿದ ಪಾಪಗಳಿಂದ ಹುಟ್ಟಿದಂತಹ ಅನರ್ಥಗಳು. ಇದನ್ನು ಕೃಷ್ಣ ನಾವು ಹೇಗೆ ಶರಣಾಗತರಾಗ್ತೇವೆ ಅದರ ಪ್ರಕಾರ ಇದನ್ನು ಕೃಷ್ಣ ಅದನ್ನು ತೆಗಿತಾನೆ. ಅದರಿಂದ ಭಕ್ತರು ಅದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡುವುದಿಲ್ಲ. ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಆಮೇಲೆ ಸುಕ್ರೋತ್ತ, ನಾವು ಪುಣ್ಯ ಕಾರ್ಯಗಳನ್ನು ಮಾಡಿರಬಹುದು, ಅದಕ್ಕಾಗಿ ನಾವು ಮುಂದಿನ ಜನ್ಮದಲ್ಲಿ ಸ್ವರ್ಗಲೋಕಕ್ಕೆ ಹೋಗ್ಬೇಕಾಗ್ಬಹುದು. ಆದ್ರೆ ಸ್ವರ್ಗಲೋಕಕ್ಕೆ ಹೋಗ್ಲಿಕ್ಕೂ ಸಹ ಭಕ್ತನಿಗೆ ಅಷ್ಟೊಂದು ಆಸಕ್ತಿ ಇರುವುದಿಲ್ಲ, ಯಾಕೆಂದ್ರೆ ಮತ್ತೆ ಕೆಲವು ಜನ್ಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಅದರಿಂದ ಇಂತಹ ಅನರ್ಥಗಳನ್ನು ಸಹ ನಿವೃತ್ತಿ ಮಾಡಬೇಕು. ಅಪರಾಧೋತ್ತ ಅಂದ್ರೆ ಸೇವಾ ಅಪರಾಧಗಳನ್ನು ಮಾಡ್ತಾರೆ, ಧಾಮ ಅಪರಾಧ, ನಾಮ ಅಪರಾಧ, ವೈಷ್ಣವ ಅಪರಾಧ, ಇದರಿಂದ ಮಾಡಿದಂತಹ ಅನರ್ಥಗಳು ಸಹ ಇರ್ತದೆ. ಆಮೇಲೆ ಭಕ್ತಿಯುಕ್ತ ಅಪರಾಧ, ನಮ್ಗೆ ಕೆಲವೊಮ್ಮೆ ಆಶ್ಚರ್ಯ ಆಗ್ಬಹುದು, ಭಕ್ತಿಯಿಂದನೂ ಇದು ಅನರ್ಥಗಳು ಬರ್ತದೆ ಅಂತ. ಯಾವ ರೀತಿ ಅನರ್ಥಗಳು ಬರ್ತದೆ? ಯಾವಾಗ ಭಕ್ತಿ ಸೇವೆಯನ್ನು ಒಬ್ನು ಗಂಭೀರತೆಯಿಂದ ಅಭ್ಯಾಸ ಮಾಡ್ಬೇಕಾದ್ರೆ ಒನ್ ಬಿಕಮ್ ಸ್ಪಿರಿಚುವಲಿ ಬ್ಯೂಟಿಫುಲ್, ಆಧ್ಯಾತ್ಮಿಕನಾಗಿ ಸುಂದರನಾಗಿ ಕಾಣ್ತಾನೆ ಅಥವಾ ಕಾಣ್ತಾಳೆ. ಆವಾಗ ಬೇರೆ ಭಕ್ತರು ಹೊಗಳ್ಲಿಕ್ಕೆ ಆರಂಭ ಮಾಡ್ತಾರೆ, ಯು ಆರ್ ಎ ಗ್ರೇಟ್ ಡಿವೋಟಿ, ನೀನು ನಮ್ಮ ಮನೆಗೆ ಬಂದ್ರೆ ನಮ್ಮ ಮನೆ ಪವಿತ್ರ ಆಗಿ ಬಿಡ್ತದೆ ಅಂತ. ಮತ್ತೆ ಕೆಲವೊಮ್ಮೆ ಬಂದು ಗಿಫ್ಟ್ಸ್ ಗಳನ್ನು ಕೊಡ್ಬೋದು ಅಥವಾ ಸ್ವೀಟ್ಸ್ ಗಳನ್ನು ಕೊಡ್ಬೋದು. ಆವಾಗ ಹೃದಯದಲ್ಲಿ ಏನೋ ಒಂದು ಅಡೋರೇಷನ್, ನಾನು ದೊಡ್ಡ ಭಕ್ತ ಅಂತ ಒಂದು ಗರ್ವ ಟೈಪ್ ಬರ್ಬೋದು. ಸೊ ಈ ತರ ಬಂದ್ರೆ ಅಂತಹ ಅನರ್ಥಗಳು ಸಹ ಹುಟ್ಟುತ್ತದೆ. ಅಂತಹ ಅನರ್ಥಗಳು ನಿವೃತ್ತಿ ಆಗ್ಬೇಕು. ಇದು 5 ಸ್ಟೇಜಸ್ ಅಲ್ಲಿ ನಿವೃತ್ತಿ ಆಗ್ತದೆ. ಈ ಅನರ್ಥ ನಿವೃತ್ತಿ 5 ಸ್ತರದಲ್ಲಿ ನಿವೃತ್ತಿ ಆಗ್ತದೆ. ಯಾವ್ಯಾವುದು? ಪ್ರಪ್ರಥಮವಾಗಿ ಏಕದೇಶವರ್ತಿನಿ. ಏಕದೇಶವರ್ತಿನಿ ಅಂದ್ರೆ ಒಂದೊಂದಾಗಿ ಅನರ್ಥಗಳು ಹೋಗ್ತದೆ. ಆಮೇಲೆ 2ನೇದು ಬಹುದೇಶವರ್ತಿನಿ, 3ನೇದು ಪ್ರಾಯಿಕಿ, 4ನೇದು ಪೂರ್ಣ, ಮತ್ತೆ 5ನೇದು ಅತ್ಯಂತಿಕಿ. ಪ್ರಾಯಿಕಿದಲ್ಲಿ ಎಲ್ಲ ಆಲ್ಮೋಸ್ಟ್ ಆಗಿ ಎಲ್ಲ ಹೋಗಿರ್ತದೆ, ಆದ್ರೆ ಪೂರ್ಣದಲ್ಲಿ ಸಂಪೂರ್ಣವಾಗಿ ಹೋಗ್ತದೆ, ಆದ್ರೆ ಆ ವಾಸನೆಗಳು ಇರಬಹುದು, ಅದು ಸಂಪೂರ್ಣವಾಗಿ ಅತ್ಯಂತಿಕಿಯಲ್ಲಿ ಹೋಗ್ತದೆ. ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಬಾಹ್ಯವಾಗಿ ಒಬ್ನು ಶಿಖಾವನ್ನು ಬಿಟ್ಟಿದ್ದಾನೆ, ಕಂಠಿಮಾಲ ಧರಿಸಿದ್ದಾನೆ, ತಿಲಕನ್ನು ಹಾಕಿದ್ದಾನೆ, ಆದ್ರೆ ಮತ್ತೊಬ್ಬ ಭಕ್ತನಿಗೆ ಸರಿಯಾಗಿ ಬೈತಾ ಇದ್ದಾನೆ. ಸೊ ಈ ರೀತಿ ಭಕ್ತರು ಕೆಲವೊಮ್ಮೆ ಬಾಹ್ಯವಾಗಿ ತೋರಿದ್ರೂ ಸಹ ಕೆಲವೊಮ್ಮೆ ಅಂತಹ ಅನರ್ಥಗಳು ಒಳಗಡೆ ಇರಬಹುದು. ಇದು 5 ಸ್ತರದಲ್ಲಿ ಅದು ನಿವೃತ್ತಿ ಆಗ್ತದೆ. ಸೊ ಅದರಿಂದ ಒಬ್ಬನು ಸತತವಾಗಿ ಹರಿನಾಮ ಜಪವನ್ನು ಮಾಡಬೇಕು, ಮತ್ತೆ ಕೃಷ್ಣ ಕಥೆಯನ್ನು ಕೇಳಬೇಕು.
ಚರಣಾಮೃತವನ್ನು ಕುಡಿತೇವೆ, ಪ್ರಸಾದವನ್ನು ಸ್ವೀಕರಿಸ್ತೇವೆ, ಆದ್ರೂ ಕೃಷ್ಣ ಪ್ರೇಮ ಬರಲ್ಲ. ಯಾತಕ್ಕಾಗಿ ಅಂದ್ರೆ ಅಪರಾಧಗಳು ಆಗ್ತಾ ಇದೆ. ಇಲ್ಲದಿದ್ರೆ ಒಬ್ಬನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ಬಹುಬೇಗ ಅವನಿಗೆ ಕೃಷ್ಣ ಪ್ರೇಮ ಸಿಗ್ಬೇಕು. ಆದ್ರೆ ಸಿಗುವುದಿಲ್ಲ. ಯಾತಕ್ಕಾಗಿ ಅಂದ್ರೆ ಜಾಸ್ತಿ ಅಪರಾಧಗಳನ್ನು ಮಾಡ್ತಾನೆ. ಆಮೇಲೆ ಈ ಅನರ್ಥಗಳು ನಿವೃತ್ತಿ ಆಗ್ತಾ ಇದ್ದಾಗೆ ಒಬ್ಬನು ನಿಷ್ಠಾ ಸ್ಟೇಜಿಗೆ ಬರ್ತಾನೆ. ಆದ್ರೆ ನಿಷ್ಠಾ ಸ್ಟೇಜಿಗೆ ಬಂದಿದ್ದಾನೆ ಅಂತ ಹೇಳ್ಬೇಕಾದ್ರೆ 5 ಈ ಆಬ್ಸ್ಟಕಲ್ಸ್ ಅಥವಾ ಈ ಸ್ಟೇಜಸ್ ಏನಿದೆ, ಹರ್ಡಲ್ಸ್ಗಳು ಅಂದ್ರೆ ನಾವೀಗ ಹೋಗ್ಬೇಕಾದ್ರೆ ನಮ್ಗೆ ಅಡ್ಡಿ ಅಡಚಣೆಗಳು, ಈ 5 ಅಡ್ಡಿ ಅಡಚಣೆಗಳು ದೂರ ಹೋಗ್ಬೇಕು. ಅದು ಒಂದು ಲಯ, ಎರಡನೇದು ವಿಕ್ಷೇಪ, ಮೂರನೇದು ಅಪ್ರತಿಪತ್ತಿ, ಕಷಾಯ ಮತ್ತೆ ರಸಾಸ್ವಾದ. ಈ 5 ವಿಷಯಗಳನ್ನು ಒಬ್ನು ಇಂದ ಮುಕ್ತನಾದ್ರೆ ಅವನು ನಿಷ್ಠಾ ಸ್ಟೇಜಿಗೆ ಬಂದಿದ್ದಾನೆ ಅಂತ ಅರ್ಥ. ಲಯ ಅಂದ್ರೆ ಜಪ ಮಾಡ್ಬೇಕಾದ್ರೆ ನಿದ್ದೆ, ಇದು ತುಂಬಾ ಪಾಪ್ಯುಲರ್ ಇದೆ. ಭಾಗವತ ಕೇಳ್ಬೇಕಾದ್ರೆ ನಿದ್ದೆ ಬರುವುದು, ಇದು ಲಯ ಅಂತ ಹೇಳ್ತಾರೆ. ವಿಕ್ಷೇಪ ಅಂದ್ರೆ ಡಿಸ್ಟ್ರಾಕ್ಷನ್, ಏನು ಜಪ ಮಾಡ್ಬೇಕಾದ್ರೆ ಮಾತನಾಡುವುದು ಅಥವಾ ಸಿನಿಮಾ ನೋಡೋದು, ಮೊಬೈಲ್ ನೋಡೋದು, ವಿಕ್ಷೇಪ. ಅಪ್ರತಿಪತ್ತಿ ಅಂದ್ರೆ ಅವನಿಗೆ ಎಚ್ಚರ ಇದೆ ಆದ್ರೂ ಸಹ ಜಪ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಒಂದು ತರ ಡಿಸ್ಇಂಟ್ರೆಸ್ಟ್. ಅಯ್ಯೋ ನಾನು ಬೇರೆ ಕೆಲಸ ಮಾಡ್ತೇನೆ, ನನ್ಗೆ ಜಪ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಕಷಾಯ ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ಗಳು, ಕಾಮ, ಕ್ರೋಧ, ಲೋಭ ಮತ್ತೆ ಗರ್ವ, ಈ ರೀತಿ. ಆಮೇಲೆ ರಸಸ್ವಾದ ಅಂದ್ರೆ ಒಬ್ಬನಿಗೆ ಬೇರೆ ಭೌತಿಕವಾದ ರಸದಲ್ಲಿ ತುಂಬಾ ಒಂದು ಆಸಕ್ತಿ. ಉದಾಹರಣೆಗೆ ಒಬ್ಬನು ಹುಡುಗಿಯ ಬಗ್ಗೆ ಆಲೋಚನೆ ಮಾಡ್ತಾ ಇರಬಹುದು, ಅವಳ ಬಗ್ಗೆ ಥಿಂಕ್ ಮಾಡೋದು, ಅಥವಾ ನನಗೆ ಜಾಬ್ ಬೇಕು, ಇದು ಜಾಬ್ ಬಗ್ಗೆ ಥಿಂಕ್ ಮಾಡೋದು, ಕೆರಿಯರ್ ಗ್ರೋತ್, ಧನಂ ಜನಂ, ಐ ವಾಂಟ್ ಸುಂದರಿಂ, ಈ ರೀತಿ. ಇದು ರಸಾಸ್ವಾದ. ಸೊ ಈ ಒಬ್ಬನು ಈ ರೀತಿ ಕಾಮಕ್ರೋಧ, ಲೋಭ ಇದರಿಂದ ಮುಕ್ತನಾಗಿ, ರಸಸ್ವಾದದಿಂದ ಮುಕ್ತನಾಗಿ, ಲಯ ಇಲ್ಲ, ವಿಕ್ಷೇಪ ಇಲ್ಲ, ಅಪ್ರತಿಪತ್ತಿ ಇಲ್ಲ ಅಂದ್ರೆ ಒಬ್ನು ನಿಷ್ಠಾ ಸ್ತರಕ್ಕೆ ಬಂದಿದ್ದಾನೆ ಅಂತ ಅರ್ಥ. ನಿಷ್ಠಾ ಸ್ತರದ ಶ್ಲೋಕ ಏನು? ನಷ್ಟಪ್ರಾಯೇಶ್ವ ಅಭದ್ರೇಶು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಸೊ ಭಕ್ತಿರ್ ಭವತಿ ನೈಷ್ಟಕಿ, ನೈಷ್ಟಕ ಭಕ್ತಿ ಅವನಲ್ಲಿ ಬರ್ತದೆ. ಆ ಎಲ್ಲ ಅಭದ್ರಗಳು ನಷ್ಟಪ್ರಾಯೇಶು ಅಭದ್ರೇಶು, ಎಲ್ಲ ಅಭದ್ರ, ಈ ಎಲ್ಲ ಅಭದ್ರಾಣಿ ಇದೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ, ಏನು ಲಯ ವಿಕ್ಷೇಪ ಅದೆಲ್ಲ ದೂರ ಆದ್ಮೇಲೆ ಒಬ್ನು ನೈಷ್ಟಿಕಿ ಭಕ್ತಿ ಸ್ಟೇಜ್ ಸ್ತರಕ್ಕೆ ಬರ್ತಾನೆ. ಆವಾಗ ಏನಾಗ್ತದೆ? ಒನ್ ಬಿಕಮ್ಸ್ ಹ್ಯಾಪಿ, ಸಂತೋಷದಿಂದ ಇರ್ತಾನೆ. ನೆಕ್ಸ್ಟ್ ಆಮೇಲೆ ಇನ್ನೊಂದು ಏನು? ತದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚಯೇ ಚೇತ ಐತೆ ಅನಾವಿದ್ಧಂ ಸ್ಥಿತಂ ಸತ್ವೇ ಪ್ರಸೀದತಿ. ಸ್ಥಿತಂ ಸತ್ವೇ ಪ್ರಸೀದತಿ, ಸತ್ವಗುಣಕ್ಕೆ ಬರ್ತಾನೆ. ಆವಾಗ ಒನ್ ಡಿವೋಟಿ ಬಿಕಮ್ಸ್ ವೆರಿ ಹ್ಯಾಪಿಲಿ ಸಿಚುವೇಟೆಡ್. ಅವನಲ್ಲಿರುವಂತಹ ಈ ಲೋವರ್ ಗುಣಗಳು ಯಾವುದು, ತಮೋಗುಣ, ರಜೋಗುಣ ಎಲ್ಲ ಹೋಗ್ತದೆ. ಆಮೇಲೆ ಭೌತಿಕ ವಸ್ತುಗಳಿಗೆ ಅಷ್ಟೊಂದು ಆಕರ್ಷಣೆ ಇರುವುದಿಲ್ಲ, ತನ್ನಿಂತಾನೆ ಈ ಆಕರ್ಷಣೆಯನ್ನು ಅವನು ಬಿಡ್ತಾನೆ. ನೆಕ್ಸ್ಟ್ ಸ್ಟೇಜ್ ರುಚಿಗೆ ಬಂದಾಗ ಒಬ್ಬನಿಗೆ ಸತತವಾಗಿ ಹರಿನಾಮ ಮಾಡ್ಲಿಕ್ಕೆ ಅಥವಾ ಕರಿಕತೆ ಕೇಳಲಿಕ್ಕೆ ಆ ಒಂದು ರುಚಿ ಇರ್ತದೆ. ಆಮೇಲೆ ಎಷ್ಟೋ ಭಕ್ತಿ ಸೇವೆಯನ್ನು ಮಾಡಿದ್ರು ಸಹ ಅವನಿಗೆ ಸುಸ್ತಾಗುವುದಿಲ್ಲ, ಯಾಕಂದ್ರೆ ಜಾಂಡೀಸ್ ಹೋಗಿಬಿಟ್ಟಿದೆ, ಈಗ ಎಲ್ಲ ರುಚಿಯಾಗಿ ಕಾಣ್ತಾ ಇದೆ. ಆದ್ರೆ ಒಂದೇ ಒಂದಂದ್ರೆ ಅವನಿಗೆ ಭಜನೆ, ಇನ್ನು ಡಿವೋಷನಲ್ ಆಕ್ಟಿವಿಟೀಸ್, ಭಜನಾ ಕ್ರಿಯಾ, ಇದಕ್ಕೆ ಅವನು ಜಾಸ್ತಿ ಪ್ರಾಮುಖ್ಯತೆಯನ್ನು ನೀಡ್ತಾನೆ. ಆದ್ರೆ ಭಗವಂತ ಪರ್ಸನಾಲಿಟಿಗೆ ಇನ್ನೂ ಅಟ್ರಾಕ್ಷನ್ ಜಾಸ್ತಿ ಬಂದಿರುವುದಿಲ್ಲ. ಆದ್ರೆ ಯಾವಾಗ ಆಸಕ್ತಿ ಸ್ಟೇಜಿಗೆ ಬರ್ತಾನೆ ಆವಾಗ ಭಗವಂತನಿಗೆ ಅವನು ಅಟ್ಯಾಚ್ಮೆಂಟ್ ಟು ಲಾರ್ಡ್. ಆವಾಗ ಕೃಷ್ಣ ಅಂದ್ರೆ ತುಂಬಾ ಆಕರ್ಷಣೆ, ಅಟ್ಯಾಚ್ಮೆಂಟ್. ಸೊ
ಇದು ಆ ಮನಸ್ಸು ರುಚಿ ಸ್ಟೇಜ್ ಅಲ್ಲಿ ಕೆಲವೊಮ್ಮೆ ಮನಸ್ಸು ಇಂದ್ರಿಯ ತೃಪ್ತಿಯ ಕಡೆಗೆ ಹೋಗ್ತದೆ, ಆದ್ರೆ ಆಸಕ್ತಿಯಲ್ಲಿ ಮನಸ್ಸು ಭಗವಂತನ ಕಡೆಗೆ ಹೋಗ್ತಾ ಇರ್ತದೆ. ಸೊ ಇದು ಆಸಕ್ತಿ ಸ್ಟೇಜ್. ಆಸಕ್ತಿ ಸ್ಟೇಜ್ ಅಲ್ಲಿ ಏನಾಗ್ತದೆ, ಏವಂ ಪ್ರಸನ್ನ ಮನಸೋ ಭಗವತ್ ಭಕ್ತಿ ಯೋಗತಃ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಭಗವತ್ ತತ್ವ ವಿಜ್ಞಾನ, ಸೊ ನಾಲೆಡ್ಜ್, ಜ್ಞಾನ ಏನಿದೆ ಅದು ತುಂಬಾ ಸ್ಟ್ರಾಂಗ್ ಆಗಿ ಬಿಡ್ತದೆ. ಆಮೇಲೆ ಸಂವಿತ್ ಮತ್ತೆ ಲಾದಿನಿ ಶಕ್ತಿ ಅದ್ ಜೊತೆಗೆ ಏನಂತಾರೆ, ಸ್ವರೂಪ ಶಕ್ತಿ. ಸ್ವರೂಪ ಶಕ್ತಿ ಅವಳು ರಾಧಾರಾಣಿಯ ಶಕ್ತಿ ಭಕ್ತನಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಆರಂಭ ಮಾಡ್ತಾಳೆ. ಆವಾಗ ಭಗವಂತನಿಗೆ ಭಕ್ತನಿಗೆ ಎನ್ಲೈಟನ್ಮೆಂಟ್, ಒಳಗಿಂದ ಬುದ್ಧಿ ಏನಾಗ್ತದೆ, ತುಂಬಾ ಶಾರ್ಪ್ ಆಗ್ತದೆ. ಯಾವುದು ಸರಿ ಯಾವುದು ತಪ್ಪು ಎಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ. ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಗಳು ಇರುವುದಿಲ್ಲ. ಏನು ದಿಗ್ಭ್ರಮೆ ಇಲ್ಲ. ಮಾಯಾ ಮಾಯಾ ಯಾವುದು ಅದನ್ನು ಸರಿಯಾಗಿ ಡಿಸ್ಟಿಂಗ್ವಿಶ್, ಈ ರೀತಿ ಅದು ತಪ್ಪು ಇದು ಸರಿ, ನಾನು ಈ ಕೆಲಸಗಳನ್ನು ಮಾಡಬಾರ್ದು, ಈ ಕೆಲಸಗಳನ್ನು ಮಾಡಬಹುದು, ಈ ರೀತಿ ಅವನ ದಾರಿ ಏನಿದೆ ಅದು ಸುಗಮವಾಗಿ ಅವನಿಗೆ ಕಾಣ್ತಾ ಇರ್ತದೆ, ಯಾಕಂದ್ರೆ ಜ್ಞಾನ ಇದೆ. ನೆಕ್ಸ್ಟ್ ಸ್ಟೇಜ್ ಆಸಕ್ತಿ ಯಾವಾಗ ಸಂಪೂರ್ಣ ಮೆಚುರಿಟಿಯನ್ನು ತಲುಪ್ತದೆ ಆವಾಗ ಅದನ್ನು ಭಾವ ಅಂತ ಹೇಳ್ತಾರೆ. ಭಾವ ಸ್ಟೇಜ್ ಅಲ್ಲಿ ಒಬ್ಬನು ಅವನ ಈ ರಸ ಏನಿದೆ, ಒಂದು ಪರ್ಟಿಕ್ಯುಲರ್ ರಸಕ್ಕೆ ಅವನು ಆಕರ್ಷಿತನಾಗ್ತಾನೆ. ಶಾಂತ ರಸ, ದಾಸ್ಯ ರಸ, ಸಾಖ್ಯ ರಸ, ವಾತ್ಸಲ್ಯ ರಸ ಮತ್ತೆ ಮಾಧುರ್ಯ ರಸ. ಸೊ ಅವನ ಈ ಆಸಕ್ತಿ ಸ್ಟೇಜ್ ತನಕ ಒಬ್ಬನು ಸಾಧನಾ ಭಕ್ತಿಯನ್ನು ಮಾಡ್ತಾ ಇರ್ತಾನೆ. ಆಸಕ್ತಿ ಸ್ಟೇಜ್ ಆದ್ಮೇಲೆ ಭಾವ ಭಕ್ತಿಯ ಸ್ಟೇಜ್ ಅಲ್ಲಿ ಇಟ್ಸ್ ಎ ವೆರಿ ಹೈ ಸ್ಟೇಜ್ ಆಕ್ಚುಲಿ. ಏನು, ಅವನ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಆರಂಭ ಆಗ್ತದೆ, ಬಾಡಿಗಳು ಟ್ರೆಂಬಲ್, ಈ ರೀತಿ ಆಗ್ತದೆ. ಸೊ ದಿಸ್ ಈಸ್ ಭಾವ ಸ್ಟೇಜ್. ಆಮೇಲೆ ಪ್ರೇಮ. ಕೃಷ್ಣ ಪ್ರೇಮ ಇದು ಫೈನಲ್ ಸ್ಟೇಜ್. ಭಾವ ಸ್ಟೇಜ್ ಅನ್ನು ಸೂರ್ಯನ ಕಿರಣಕ್ಕೆ ಹೋಲಿಸಿದ್ರೆ ಪ್ರೇಮವನ್ನು ಸೂರ್ಯನಿಗೆ ಹೋಲಿಸ, ಅಥವಾ ಭಾವದಲ್ಲಿ ಸಮುದ್ರದ ಅಲೆಗಳನ್ನು ಅಲೆಗಳಿಗೆ ಹೋಲಿಸಿದ್ರೆ ಪ್ರೇಮ ಅಂದ್ರೆ ಸಂಪೂರ್ಣವಾದ ಸಮುದ್ರ. ಸೊ ನಮಗೆ ಸೂರ್ಯೋದಯ ಆಗುವ ಮೊದಲು ಕೆಲವು ಸೂರ್ಯನ ಕಿರಣಗಳು ಕಾಣ್ತದೆ, ಅದು ಭಾವ ಸ್ಟೇಜ್. ಆದ್ರೆ ಪ್ರೇಮ ಸ್ಟೇಜ್ ಅಲ್ಲಿ ಸಂಪೂರ್ಣ ಸೂರ್ಯನನ್ನು ನೋಡ್ತಾ ಇರ್ತೇವೆ. ಸೊ ಅದೇ ರೀತಿ ಭಾವ ಸ್ಟೇಜ್ ಅಲ್ಲಿ ಇನ್ನು ಹೂ ಅರಳಲಿಕ್ಕೆ ಓಪನ್ ಆಗಿದೆ. ಆಮೇಲೆ ಪ್ರೇಮ ಸ್ಟೇಜ್ ಅಲ್ಲಿ ಸಂಪೂರ್ಣವಾಗಿ ಅರಳಿದಂತಹ ಹೂ. ಸೊ ಪ್ರೇಮ ಸ್ಟೇಜ್ ಯಾವುದು? ವಿದ್ಯತೆ ಹೃದಯ ಗ್ರಂಥೆ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ನಮ್ಮ ಎಲ್ಲ ಹೃದಯ ಗ್ರಂಥಿಗಳು ಈಗ there is no absolutely no traces of sense gratification. ಇಂದ್ರಿಯ ತೃಪ್ತಿಯ ಒಂದು ಸ್ವಲ್ಪನೂ ಟ್ರೇಸಸ್ ಇರಲ್ಲ. ಯಾಕಂದ್ರೆ ಎಲ್ಲ ಹೃದಯ ಗ್ರಂಥಿ ಏನಿದೆ, ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಈ ಭೌತಿಕ ಲೋಕಕ್ಕೆ ಇರುವಂತ ಎಲ್ಲ ಹೃದಯ ಗ್ರಂಥಿ ಎಲ್ಲ ಅದನ್ನು ಭಗವಂತ ನಾಶ ಮಾಡಿದಾನೆ. ಸೊ ಅದನ್ನು ಪ್ರೇಮ ಸ್ಟೇಜ್ ಅಂತ ಹೇಳ್ತಾರೆ. ಸೊ ಅದರಿಂದ 14 ಸ್ಟೇಜ್ಗಳಲ್ಲಿ ಒಬ್ನು ಹೋಗ್ತಾನೆ. ಪ್ರಪ್ರಥಮವಾಗಿ ಭಕ್ತರ ಮಧ್ಯಮ ಅಧಿಕಾರಿಗಳ ಕೃಪೆ ಸಿಗ್ತದೆ. ಆಮೇಲೆ ಭಕ್ತರ ಸಂಘಕ್ಕೆ ಬಂದು ಸೇವೆಗಳನ್ನು ಮಾಡ್ತಾನೆ, ಶ್ರದ್ಧಾ ಬರ್ತದೆ. ಆಮೇಲೆ ಆಧ್ಯಾತ್ಮಿಕ ಗುರುಗಳಿಗೆ ಶರಣಾಗ್ತಾನೆ, ಭಜನ ಕ್ರಿಯೆಯನ್ನು ಮಾಡ್ತಾನೆ, ಚಾಂಟಿಂಗ್, ಹಿಯರಿಂಗ್. ಆಮೇಲೆ ಭಕ್ತಿ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ರತಿ ಅಂದ್ರೆ ಭಾವ, ಪ್ರೇಮದಲ್ಲಿ ಒಬ್ನು ಭಗವಂತನನ್ನು ನೋಡ್ಬೋದು, ಸೀಯಿಂಗ್ ದ ಲಾರ್ಡ್ ಅಂಡ್ ಎಕ್ಸ್ಪೀರಿಯನ್ಸಿಂಗ್ ದ ಸ್ವೀಟ್ನೆಸ್ ಲಾರ್ಡ್ಸ್. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಬೇಕಾದ್ರೆ ರಾಧಾ ಮತ್ತೆ ಕೃಷ್ಣರನ್ನು ಎದುರಿಗೆ ನೋಡ್ಬೋದು. ದಟ್ ಈಸ್ ದ ಪ್ರೇಮ ಸ್ಟೇಜ್. ಭಾವ ಸ್ಟೇಜ್ ಅಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಬೇಕಾದ್ರೆ ಕಣ್ಣಲ್ಲಿ
ನೀರು ಬರ್ತದೆ, ಬಾಡಿ ಕಂಪನ ಆಗಬಹುದು, ಕೂದಲು ಎದ್ದು ನಿಲ್ತದೆ. ಇದು ಭಾವ ಸ್ಟೇಜ್. ಸೊ ಅದನ್ನು ಶಿಕ್ಷಾಷ್ಟಕಮಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಸುಂದರವಾಗಿ ವಿವರಿಸಿದ್ದಾರೆ. ಏನು? ಶ್ರದ್ಧಾ ಸಾಧು ಸಂಘ ಭಜನ ಕ್ರಿಯಾ 7 ಟಂಗ್ಸ್ ಆಫ್ ಹೋಲಿ ನೇಮ್. ಯಾವುದು? ಚೇತೋ ದರ್ಪಣ ಮಾರ್ಜನಂ. ಅದರಲ್ಲಿ ನಮ್ಗೆ ಯಾವ ವರ್ಷಲ್ಲಿ ಈ 3 ಸ್ಟೇಜಸ್ ಸಿಗ್ತದೆ. ಆಮೇಲೆ ಅನರ್ಥ ನಿವೃತ್ತಿ ಅಂದ್ರೆ ಏನು? ಅನರ್ಥ ನಿವೃತ್ತಿಯಲ್ಲಿ ಇನ್ನು ನಾಮನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ. ಆದ್ರೆ ನನಗಿನ್ನು ದುರ್ದೈವ ಮೀದೃಶಿ ಮಿಹಾಜನಿ ನಾನುರಾಗ. ಅನರ್ಥ ಇದೆ, ನನಗೆ ಇನ್ನೂ ಟೇಸ್ಟ್ ಫಾರ್ ಹೋಲಿ ನೇಮ್ ಇಲ್ಲ. ಭಗವಂತ ಎಲ್ಲಾ ಶಕ್ತಿಯನ್ನು ತುಂಬಿದ್ರು ಸಹ ಯಾವುದೇ ಆಕರ್ಷಣೆ ಇಲ್ಲ ಹೋಲಿ ನೇಮಿಗೆ. ನಿಷ್ಠಾ ಸ್ಟೇಜ್ ಅಲ್ಲಿ ಏನಾಗ್ತದ್ರೆ? ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿ. ಸೊ ಒಬ್ನು ಎಕ್ಸ್ಪೆಕ್ಟಿಂಗ್ ನೋ ರೆಸ್ಪೆಕ್ಟ್ ಫ್ರಮ್ ಅದರ್ಸ್. ಹುಲ್ಲಿಗಿಂತ ಕಡೆ ಅಂತ ಆ ವಿನಮ್ರ ಭಾವವನ್ನು ಬೆಳೆಸ್ಕೊಂಡ್ರೆ ನಿಷ್ಠಾ ಸ್ಟೇಜಿಗೆ ಬಂದಿದ್ದಾನೆ. ರುಚಿ ಸ್ಟೇಜ್ ಅಲ್ಲಿ ಏನಾಗ್ತದೆ? ನ ಧನಂ ನ ಜನಂ ನ ಸುಂದರೀಂ ಕವಿತಾ ಮಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭಗವತಾದ್ ಭಕ್ತಿ ಅಹೈತುಕಿ ತ್ವಯಿ. ಸೊ ನಮಗೆ ಯಾವ ಸುಂದರಿ ಆಕರ್ಷಣೆ ಆಗುವುದಿಲ್ಲ, ಧನ ಬೇಡ, ಜನ ಬೇಡ. ಇದು ರುಚಿ ಸ್ಟೇಜ್. ಯಾಕಂದ್ರೆ ಭಗವಂತನ ಜಾಂಡೀಸ್ ಕಂಪ್ಲೀಟ್ ಹೋಗಿದೆ, ಭಗವಂತನ ನಾಮ ರುಚಿ ತಾಗಿದೆ. ಆಸಕ್ತಿ ಸ್ಟೇಜ್ ಅಲ್ಲಿ ಭಗವಂತ ನಮ್ಮ ಇಷ್ಟದೇವ, ಅವನ ಬಗ್ಗೆ ಆಕರ್ಷಣೆ ಹುಟ್ಟುತ್ತದೆ. ಏನು? ಐನಂದ ತನುಜ ಕಿಂಕರಂ ಪತಿತಾಮ್ಮ ವಿಷಮೇ ಭವಾಂಬುದ. ಕೃಷ್ಣ, ನಿನ್ನನ್ನು ಬಿಟ್ಟು ನನಗೆ ಇರ್ಲಿಕ್ಕೆ ಆಗುವುದಿಲ್ಲ. ಸೊ ಅದು ಆಸಕ್ತಿ ಸ್ಟೇಜ್. ಆಮೇಲೆ ಇಲ್ಲಿ ಪರ್ಟಿಕ್ಯುಲರ್ ಇಷ್ಟದೇವ ಸಹ ಗೊತ್ತಾಗಿ ಅವನ ಆ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿದೆ. ಒಬ್ಬನ ಆತ ನರಸಿಂಹನ ಭಕ್ತ ಇದ್ರೆ ಅವನ ನರಸಿಂಹನಿಗೆ ಅಟ್ರಾಕ್ಟ್ ಆಗ್ತಾನೆ. ಸೊ ಆ ರೀತಿ ಈ ಆಸಕ್ತಿ ಸ್ಟೇಜ್ ಅಲ್ಲಿ. ಭಾವ ಸ್ಟೇಜ್ ಅಲ್ಲಿ ನಯನಂ ಗಲದಶ್ರುದಾಯ ಧಾರಯ ವದನಂ ಗದ್ಗದ ಉದ್ದಯಾಗಿರ ಪುಲಕೈರ್ ನಿಚಿತಂ ವಪುಕ್ಕದ ತವನಾಮ ಗ್ರಹಣೆ ಭವಿಷ್ಯತಿ. ಆಮೇಲೆ ಪ್ರೇಮ ಸ್ಟೇಜ್ ಅಲ್ಲಿ ಏನು? ಯುಗಾಯಿತಂ ನಿಮಿಷೇನ, 1 ನಿಮಿಷ ಕೂಡ ಯುಗದ ಹಾಗೆ. ಆಮೇಲೆ ನೆಕ್ಸ್ಟ್ ಆಶ್ಲಿಷ್ಯವ ಪಾದರತಂ ಪಿನಸ್ತು ಮಾಂ. ಇದು ಪ್ರೇಮ ಸ್ಟೇಜ್. ಸೊ 17ನೇ ಅಧ್ಯಾಯದಲ್ಲಿ ಇದು ಡೆಫಿನೇಷನ್ ಅನ್ನ ಹೇಳಿದ್ದಾರೆ. ಎಲ್ರು ದಯವಿಟ್ಟು ರಿಪೀಟ್ ಮಾಡಿ ಈ ಶ್ಲೋಕ. ಶುದ್ಧ ಸತ್ವ ವಿಶೇಷಾತ್ಮ ಪ್ರೇಮ ಸೂರ್ಯಾಂಶೋ ಸಾಮ್ಯ ಭಾಗ್ ರುಚಿಭಿಶ್ಚಿತ್ತ ಮತ್ಸನ್ಯಾಕ್ರದ್ ಆಸಭಾವ ಉಚ್ಯತೆ. ಆಸಭಾವ ಉಚ್ಯತೆ ಏನು? ಇದು ಡೆಫಿನೇಷನ್. ಒಬ್ಬನ ಹೃದಯದಲ್ಲಿ ಭಾವ, ಇಮೋಷನ್ಸ್ಗಳು, ಭಾವನೆಗಳು ಬರ್ಲಿಕ್ಕೆ ಆರಂಭ. ಯಾಕಂದ್ರೆ ಹೃದಯ ತುಂಬಾ ಸಾಫ್ಟ್ ಆಗಿದೆ. 24 ಕ್ಯಾರೆಟ್ ಗೋಲ್ಡ್ ಅದು ತುಂಬಾ ಸಾಫ್ಟ್ ಇರ್ತದೆ. ಅದಕ್ಕೆ ಯಾವುದು ಬೇರೆ ತಾಮ್ರ ಅಥವಾ ಅದನ್ನು ಬೆರೆಸಿದಾಗ ಅದು ಗಟ್ಟಿ ಆಗ್ತದೆ, ಇಲ್ದಿದ್ರೆ ಅದು ತುಂಬಾ ಮೃದುವಾಗಿ ಇರ್ತದೆ. ಸೊ ಅದರಿಂದ ಭಾವದಲ್ಲಿ ಒಬ್ನು ಶುದ್ಧ ಸತ್ವ ವಿಶೇಷಾತ್ಮ, ಶುದ್ಧ ಸತ್ವದಲ್ಲಿ ಸ್ಥಿರನಾಗಿರ್ತಾನೆ ಭಕ್ತ. ಸೊ ಆದ್ರಿಂದ ಅದರ ಡೆಫಿನೇಷನ್ಸ್ ನೋಡೋಣ. 2 ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಇದೆ. ಪ್ರಪ್ರಥಮವಾಗಿ ಪ್ರೈಮರಿ ಕ್ಯಾರೆಕ್ಟರಿಸ್ಟಿಕ್ಸ್, ಆಮೇಲೆ ಎರಡನೇದು ಸೆಕೆಂಡರಿ ಕ್ಯಾರೆಕ್ಟರಿಸ್ಟಿಕ್ಸ್. ಪ್ರೈಮರಿ ಕ್ಯಾರೆಕ್ಟರಿಸ್ಟಿಕ್ಸ್ ಗಳಲ್ಲಿ 2 ವಿಷಯ ಇದೆ. ಏನು? ಭಕ್ತ ಅವನು ಸೇವೆಯನ್ನು ಮಾಡ್ಲಿಕ್ಕೆ ಅತ್ಯಂತ ಜಾಸ್ತಿ ಉತ್ಸುಕತೆಯನ್ನು ಹೊಂದಿರ್ತಾನೆ. ಆಮೇಲೆ ಎರಡನೇದು, ಈ ರೀತಿ ಆಗುವುದರಿಂದ ಭಗವಂತ ಅಥವಾ ಭಗವಂತನ ಶುದ್ಧ ಭಕ್ತರಿಂದ ಕೃಪೆ ಕೆಳಗೆ ಹರಿತದೆ. ಸೊ ಆದ್ರಿಂದ ಭಗವಂತನ ಅಂತರಂಗ ಶಕ್ತಿ ಹೃದಯದಲ್ಲಿ ಎಂಟರ್ ಆಗ್ತಾಳೆ. ಎಸ್ಪೆಷಲಿ ಲಾದಿನಿ ಶಕ್ತಿ, ರಾಧಾರಾಣಿ. ಸೊ ಆಮೇಲೆ ಎರಡನೇದು ಸೆಕೆಂಡರಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಏನು?
ಹೃದಯ ತುಂಬಾ ಮೃದುವಾಗ್ತದೆ. ಆಮೇಲೆ ಆಧ್ಯಾತ್ಮಿಕ ಆಸೆಗಳು ತುಂಬಾ ಜಾಸ್ತಿಯಾಗಿ ಇರ್ತದೆ. ಇದನ್ನು ನೋಡೋಣ. ಉದಾಹರಣೆಗೆ ಆ, ನಾವು ನೋಡಿದ್ವಿ ಈಗ ಹೇಗೆ ಸೂರ್ಯೋದಯ ಆಗ್ಬೇಕಾದ್ರೆ ನಮ್ಗೆ ಪ್ರಪ್ರಥಮವಾಗಿ ಕಿರಣಗಳು ಕಾಣ್ತದೆ. ದಾಸಿಪುತ್ರ ನಾರದ, ಅವಳು ತಾಯಿ ಏನು ಹೇಳಿದ್ರು ನಾರದನಿಗೆ, ನೀನು ಹೋಗಿ ಆ ಪರಮಹಂಸ ಅವರನ್ನು ಸೇವೆ ಮಾಡು. ನಾರದ ಅದೇ ರೀತಿ ಅವನು ಮಾಡಿದ. ಆವಾಗ ಅವರ ಕೃಪೆ ಬಂತು. ಪ್ರಪ್ರಥಮವಾಗಿ ನಾರದ ಸೇವೆಯನ್ನು ಮಾಡಿದ, ಆಮೇಲೆ ಪರಮಹಂಸರಿಂದ ಅವರ ಕೃಪೆ ಬಂತು ನಾರದನಿಗೆ, ಆಮೇಲೆ ಅವನಿಗೆ ಭಾವಭಕ್ತಿ ಸಿಕ್ಕಿತು. ಸೊ ಆದ್ರಿಂದ ಪ್ರಪ್ರಥಮವಾಗಿ ಇಲ್ಲಿ ಭಕ್ತರ ಸಂಘ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಭಕ್ತರ ಸಂಘದಲ್ಲಿ ಎರಡೂ ರೀತಿಯ ಸಂಘ ಇದೆ, ನಮ್ಗೆ ಗೊತ್ತು. ವಪು ಮತ್ತೆ ವಾಣಿ. ವಾಪು ಅಂದ್ರೆ ನಾವು ಆಧ್ಯಾತ್ಮಿಕ ಗುರುಗಳು ಅಥವಾ ಬೇರೆ ವೈಷ್ಣವರದ್ದು ಫಿಸಿಕಲಿ ಸರ್ವ್ ಮಾಡ್ತೇವೆ. ದೈಹಿಕವಾಗಿ ಅವರ ಬಟ್ಟೆಗಳನ್ನು ಒಗಿಬಹುದು ಅಥವಾ ಅವರ ಕಾಲಿಗೆ ಮಸಾಜ್ ಮಾಡಬಹುದು. ದಿಸ್ ಈಸ್ ವಪು ಸೇವಾ. ವಾಣಿ ಸೇವಾ ಅಂದ್ರೆ ಅವರಿಂದ ಶ್ರೀಮದ್ ಭಾಗವತವನ್ನು ಕೇಳುವುದು, ಮತ್ತೆ ನಮ್ದು ಏನಾದ್ರೂ ಪ್ರಶ್ನೆಗಳು ಇದ್ರೆ ಕೇಳ್ಬೋದು. ಸೊ ಈ ರೀತಿ ನಾವು ಆಧ್ಯಾತ್ಮಿಕ ಪ್ರಗತಿಯನ್ನು ನಾವು ಮಾಡ್ತೇವೆ. ಸೊ ಅದರಿಂದ ಭಕ್ತರು ಈ ಅಡ್ವಾಂಟೇಜ್ ಅನ್ನು ಪಡಿಬಹುದು. ಅದು ಉದಾಹರಣೆಗೆ ಯಾರಿಗಾದ್ರೂ ಆಧ್ಯಾತ್ಮಿಕ ಗುರುಗಳಿಗೆ, ಸನ್ಯಾಸಿಗಳಿಗೆ ಏನಾದ್ರೂ ಲ್ಯಾಪ್ಟಾಪ್ ಬೇಕು ಅಥವಾ ಅವರಿಗೆ ಪ್ರೀಚಿಂಗಿಗೆ ಏನಾದ್ರೂ ಸಾಮಗ್ರಿಗಳು ಬೇಕು, ಭಕ್ತರು ಅದನ್ನು ಕೊಟ್ಟ ತಕ್ಷಣ ಅದು ಬೋಧನಾ ಕಾರ್ಯಗಳಿಗೆ ಉಪಯೋಗ ಆದ್ರೆ, ಮತ್ತೆ ಸನ್ಯಾಸಿಗಳಿಗೆ ತುಂಬಾ ಸಂತೋಷ ಎಲ್ಲ ಆದ್ರೆ ಅವರು ಆಶೀರ್ವಾದವನ್ನು ನೀಡ್ತಾರೆ. ಸೊ ಇದರಿಂದ ಸಹ ಒಬ್ನು ತುಂಬಾ ಜಾಸ್ತಿ ಪ್ರಗತಿಯನ್ನು ಹೊಂದ್ಬೋದು. ಸೊ ನಾವು ಯಾರಾದ್ರೂ ಬೋಧಕರು, ಟೀಚರ್ಸ್ ನಮ್ಗೆ ತುಂಬಾ ಆಕರ್ಷಣೀಯರಾಗಿದ್ರೆ ಅವರಿಂದ ನಾವು ಆ ಸ್ಫೂರ್ತಿಯನ್ನು ನಾವು ಪಡಿತೇವೆ. ಅವರಿಂದ ನಾವು ಸ್ಫೂರ್ತಿಯನ್ನು ಪಡೆದು ಆಧ್ಯಾತ್ಮಿಕ ಗುರುಗಳಿಗೆ ಅಥವಾ ಸೀನಿಯರ್ ಭಕ್ತರಿಗೆ ಸೇವೆಗಳನ್ನು ಮಾಡ್ತೇವೆ. ಸೊ ಅದರಿಂದ ಪ್ರೈಮರಿ ಕ್ಯಾರೆಕ್ಟರಿಸ್ಟಿಕ್ಸ್, ಭಾವ ಸ್ಟೇಜ್ ಅಲ್ಲಿ ಕೃಷ್ಣ ಅವನು ತನ್ನ ಕೃಪೆಯನ್ನು ತೋರಿಸ್ತಾನೆ ಭಕ್ತನಿಗೆ. ಆಮೇಲೆ ಕೃಷ್ಣ ಪ್ರೇಮ ಅದನ್ನು ಕ್ರಮೇಣವಾಗಿ ಅದನ್ನು ಅವೇಕನ್ ಮಾಡ್ತಾನೆ. ಈಗ ಹೇಗೆ ಹೂ ಅರಳುತ್ತದೆ ಅದೇ ರೀತಿ ಕೃಷ್ಣ ಪ್ರೇಮ ಅರಳಲಿಕ್ಕೆ ಆರಂಭ ಆಗ್ತದೆ ಹೃದಯದಲ್ಲಿ. ಆವಾಗ ಇಮೋಷನ್ಸ್ಗಳು ಬರ್ತದೆ. ಕೃಷ್ಣನ ಬಗ್ಗೆ ಕೇಳಿದ್ರೆ ಕಣ್ಣಲ್ಲಿ ನೀರು ಬರಬಹುದು. ಸ್ವಲ್ಪವೇ ಕೀರ್ತನೆ ಕೇಳಿದ್ರೆ ಮೈ ಟ್ರೆಂಬ್ಲಿಂಗ್ ಸ್ಟಾರ್ಟ್ ಆಗಬಹುದು. ಯಾಕಂದ್ರೆ ಒಬ್ಬನು ವಿಶುದ್ಧ ಸತ್ವಕ್ಕೆ ಬಂದಿರ್ತಾನೆ. ಇಲ್ಲಿ ನಮ್ಮ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಅತ್ಯುನ್ನತ ಒನ್ ಆಫ್ ದ ಗ್ರೇಟ್ ಡಿವೋಟಿ ಇರ್ತಾನೆ. ಒಬ್ಬ ರಾಜ ಆಸನದ ಮೇಲೆ ಕೂತಿರ್ತಾನೆ. ಇವನು ವೈದ್ಯನಾಗಿರುವುದರಿಂದ ಅವನನ್ನು ಕರೀತಾರೆ. ಯಾರಂತ ಗೊತ್ತಾ ಯಾರಿಗಾದ್ರೂ? ಮುರಾರಿ ಗುಪ್ತಾ ಅಥವಾ ಮುಕುಂದ? ಸೊ ಅವರಿಗೆ ಆಕ್ಚುಲಿ ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ಅವರ ವೈದ್ಯಜಿ ಅವರನ್ನು ಮೇಲೆ ಕರೆದಾಗ ಆ ವೈದ್ಯ ಆ ರಾಜನಿಗೆ ಒಬ್ಬನು ಚಾಮರವನ್ನು, ಹೀಗೆ ನವಿಲುಗರಿಯ ಚಾಮರದಿಂದ ಹೀಗೆ ಗಾಳಿ ಆಗ್ತಾ ಇರ್ತಾರೆ. ಆ ನವಿಲುಗರಿಯನ್ನು ನೋಡಿದ ತಕ್ಷಣ ಭಕ್ತನಿಗೆ ಕೃಷ್ಣನ ನೆನಪಾಗ್ತದೆ. ಅವನು ತತ್ಕ್ಷಣವೇ ಪ್ರಜ್ಞೆ ತಪ್ಪಿ ಅವನು ಮೆಟ್ಟಲಿನ ಕೆಳಗೆ ಬಿದ್ದು ಬೀಳ್ತಾನೆ. ಅವಾಗ ಎಲ್ರು ಬಂದು ನೀರ್ ಹಾಕ್ತಾರೆ. ನೀರ್ ಹಾಕಿ ಏನಾಯ್ತು ಅಂತ ಕೇಳ್ತಾರೆ. ಅವಾಗ ಭಕ್ತ ಏನು ಹೇಳ್ತಾನೆ, ನನಗೆ ಎಪಿಲೆಪ್ಸಿ ಇದೆ, ಪಿಡ್ಸ್ ಸೊ ಅದರಿಂದ ನನ್ನ ಬ್ಯಾಲೆನ್ಸ್ ತಪ್ತು ಅಂತ ಹೇಳ್ತಾನೆ. ಆವಾಗ ರಾಜ ಹೇಳ್ತಾನೆ, ನೀನು ಸುಳ್ಳು ಹೇಳ್ತಾ ಇದ್ದೀಯಾ, ನನಗೆ ಗೊತ್ತು, ನೀನು ಕೃಷ್ಣನ ಪ್ರೇಮಿ, ನೀನು ಕೃಷ್ಣನಿಗೆ ತುಂಬಾ ಪ್ರೇಮವನ್ನು ಮಾಡ್ತಾ ಇದೀಯ, ಆದ್ರಿಂದ ನವಿಲುಗರಿಯನ್ನು ನೋಡಿ ನಿಂಗೆ ಕೃಷ್ಣನ ನೆನಪಾಯ್ತು ಅಂತ. ಸೊ ಆಮೇಲೆ ಇನ್ನೊಂದು ಸಮಯದಲ್ಲಿ ರಾಧಾರಾಣಿ ಕೂತಿರ್ತಾಳೆ ಕೃಷ್ಣನ ಜೊತೆ. ಆವಾಗ ಒಂದು ದುಂಬಿ ಬಂದು ಅವಳ ಕಾಲಿಗೆ ಹೀಗೆ ಹುಯಿ ಅಂತ ತಿರುಗ್ತಾ ಇರ್ತದೆ. ಅವಳು ಏನ್ ಮಾಡ್ತಾಳೆ, ಸಾರಿಯನ್ನು ಕವರ್ ಮಾಡಿ ಕಾಲನ್ನು ಮೇಲೆ ಎತ್ತಿ ಕೂತ್ಕೊಳ್ತಾಳೆ. ಆವಾಗ ಆ ದುಂಬಿ ಮೇಲೆ ಬಂದು ಮುಖದ ಹತ್ರ ಹುಯಿ ಅಂತ ತೊಂದರೆ ಕೊಡ್ಲಿಕ್ಕೆ ಆರಂಭ ಮಾಡ್ತಾನೆ. ಆವಾಗ ಕೃಷ್ಣ ಅವನು ಮಧುಮಂಗಲನಿಗೆ ಕರೀತಾನೆ, ಆ ದುಂಬಿಯನ್ನು ಓಡಿಸು.
ಮಧುಬಂಗಲ ಬಂದು ಅದನ್ನು ಓಡಿಸ್ತಾನೆ. ಆಮೇಲೆ ಏನ್ ಹೇಳ್ತಾನೆ, ಮಧು ವೆಂಟೇವೆ, ಅಂದ್ರೆ ಮಧು, ದುಂಬಿಗೆ ಇನ್ನೊಂದು ಹೆಸರೇನು, ಮಧು, ಅದು ಹೋಯ್ತು. ಆದ್ರೆ ರಾಧಾರಾಣಿಗೆ ಏನ್ ಕೇಳ್ತದೆ, ಮಧು ಕೃಷ್ಣನ ಇನ್ನೊಂದು ಹೆಸರು ಮಧುಸೂದನ, ಮಧು ವೆಂಟೆವೆ ಅಂತ ಹೇಳಿದಾಗ ರಾಧಾರಾಣಿ ಏನ್ ಆಲೋಚನೆ ಮಾಡ್ತಾಳೆ, ಕೃಷ್ಣನೇ ನನ್ನನ್ನು ಬಿಟ್ಟು ದೂರ ಹೋಗಿ ಬಿಟ್ಟ. ಅವಳು ಕಣ್ಣಿಂದ, ಅವಳಿಗೆ ಶಾಕ್ ಆಗಿ ಕಣ್ಣಿಂದ ಧಾರಾಕಾರವಾಗಿ ನೀರು ಹರಿಲಿಕ್ಕೆ ಆರಂಭ ಆಗ್ತದೆ. ಆಮೇಲೆ ಕಣ್ಣಲ್ಲಿ ಫುಲ್ ನೀರಿರೋದ್ರಿಂದ ಪಕ್ಕದಲ್ಲಿ ಕೃಷ್ಣ ಕೂಳ್ತಿದ್ರೂ ಸಹ ಅವಳಿಗೆ ಕಾಣುವುದಿಲ್ಲ. ಆಮೇಲೆ ಕೃಷ್ಣ ಹೇಳ್ತಾನೆ, ನಾನು ಇಲ್ಲೇ ಇದ್ದೀನಿ ಅಂತ. ಆದ್ರೆ ಅವಳು ಎಷ್ಟು ಉದ್ವೇಗದಿಂದ ಅವಳಿಗೆ ಕೃಷ್ಣ ಹೇಳಿದ್ದು ಸಹ ಕೇಳ್ತಾ ಇರುವುದಿಲ್ಲ. ಆವಾಗ ಕೃಷ್ಣ ಆಲೋಚನೆ ಮಾಡ್ತಾನೆ, ಇದು ಯಾವ ರೀತಿಯ ಪ್ರೇಮ, ವಾಟ್ ಕೈಂಡ್ ಆಫ್ ಲವ್ ಇಸ್ ದಿಸ್. ಅವನು ಸಹ ಅಳ್ಳಿಕ್ಕೆ ಆರಂಭ ಮಾಡ್ತಾನೆ. ಸೊ ಅವರ ಇಬ್ಬರ ಕಣ್ಣಿನ ನೀರಿನಿಂದ ಒಂದು ಸರೋವರ ಆಗ್ತದೆ. ಅದನ್ನ ಏನ್ ಹೇಳ್ತಾರೆ, ಯಾರಿಗಾದ್ರೂ ಗೊತ್ತಾ? ಯಾವ ಸರೋವರ ವೃಂದಾವನದಲ್ಲಿದೆ? ಪ್ರೇಮ ಸರೋವರ. ಸೊ ಅವಾಗ ಕೃಷ್ಣ ಆಲೋಚನೆ ಮಾಡ್ತಾನೆ, ಈ ರೀತಿಯ ಭಾವನೆಯನ್ನು ನಾನು ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಆದ್ರಿಂದ ಅವನು ಚೈತನ್ಯ ಮಹಾಪ್ರಭುವಿನ ರೂಪದಲ್ಲಿ ಬರ್ತಾನೆ. ಸೊ ಆದ್ರಿಂದ ಇದು ಭಾವ ಸ್ಟೇಜ್. ಸೊ ಭಾವ. ಆಮೇಲೆ ರಾಧಾರಾಣಿ ಅವಳಿಗೆ ಮಹಾಭಾವ ಇದು. ಆಮೇಲೆ ಭಕ್ತನ ಇದರಲ್ಲಿ ಬೇರೆ ಬೇರೆ ಆಧ್ಯಾತ್ಮಿಕ ಆಸೆಗಳು. ಕೃಷ್ಣನಿಗೆ ಸ್ಪೆಸಿಫಿಕ್ ಆಗಿ ಸೇವೆಗಳನ್ನು ಮಾಡ್ಬೇಕು, ಈ ರಸದಲ್ಲಿ ಸೇವೆಯನ್ನು ಮಾಡ್ಬೇಕು ನಾನು ಅಂತ ಆ ರೀತಿ ಆಸೆಗಳು ಹುಟ್ಟುತ್ತದೆ. ಆದ್ರಿಂದ ಭಾವ ಇದನ್ನು ಹೇಗೆ ಒಬ್ನು ಅಚೀವ್ ಮಾಡ್ತಾನೆ, ಸಾಧನಾ ಭಕ್ತಿಯಿಂದ ಬಂದ ರಾಗಾನುಗ ಭಕ್ತಿಗೆ ಬಂದು, ಸಾಧನಾ ಭಕ್ತಿಗೆ ಬಂದು ಭಾವ ಭಕ್ತಿಗೆ ಬರ್ತಾನೆ. ಹಾಗಾದ್ರೆ ಸಾಧನಾ ಭಕ್ತಿ ಮತ್ತೆ ಭಾವ ಭಕ್ತಿಗೆ ಡಿಫರೆನ್ಸ್ ಏನು, ವ್ಯತ್ಯಾಸ ಏನು? ಸಾಧನಾ ಭಕ್ತಿಯಲ್ಲಿ ಒಬ್ಬನು ಅಭ್ಯಾಸ ಮಾಡ್ತಾ ಇರ್ತಾನೆ ಇನ್ನೂ ಸಹ. ಆದ್ರೆ ಭಾವ ಅಭ್ಯಾಸ ಮಾಡಿದ ಮೇಲೆ ಸಿಗುವಂತ ಫಲ ಏನಿದೆ ಅದು ಭಾವ ಭಕ್ತಿ, ಪ್ರೇಮ ಭಕ್ತಿ. ಅಂದ್ರೆ ಅದನ್ನ ಎಕ್ಸಿಕ್ಯೂಟಿವ್ ಮತ್ತೆ ಇಫೆಕ್ಟಿವ್ ಅಂತ. ಎಕ್ಸಿಕ್ಯೂಟಿವ್ ಅಂದ್ರೆ ಇನ್ನು ಅಭ್ಯಾಸ ಮಾಡುದು. ರಾಗಾನುಗ ಸಾಧನ ಭಕ್ತಿ ಮತ್ತೆ ವೈದಿ ಸಾಧನ ಭಕ್ತಿ ಇನ್ನು ಎಕ್ಸಿಕ್ಯೂಷನ್, ಅಭ್ಯಾಸ ಮಾಡ್ತಾ ಇದ್ದೇವೆ. ಆದ್ರೆ ಇಫೆಕ್ಟಿವ್ ಅಂದ್ರೆ ಅದರದ್ದು ಇಫೆಕ್ಟ್, ಪರಿಣಾಮಗಳು ಬರ್ಲಿಕ್ಕೆ ಆರಂಭವಾಗಿದೆ. ಅದರ ಪ್ರಥಮ ಸ್ತರ ಏನಿದೆ ಅದು ಭಾವ ಸ್ಟೇಜ್ ಇದೆ. ಈಗ ಐರನ್ ರಾಡ್ ಅನ್ನು ಬೆಂಕಿಗೆ ಹಾಕಿದ್ರೆ ಅದು ಐರನ್ ರಾಡ್ ಬೆಂಕಿಯ ತರ ಆಕ್ಟ್ ಮಾಡ್ಲಿಕ್ಕೆ ಆರಂಭ ಮಾಡ್ತದೆ. ಅದನ್ನು ಮುಟ್ಟಿದ್ರೆ ಕೈ ಸುಡುತ್ತದೆ. ಅದೇ ರೀತಿ ಭಾವಭಕ್ತಿಯಲ್ಲಿ ಒಬ್ಬನು ಬಂದಾಗ ಅವನ ಪ್ರಜ್ಞೆ ಸಂಪೂರ್ಣವಾಗಿ ಕೃಷ್ಣನ 24/7 ಕೃಷ್ಣನ ಆಲೋಚನೆಯನ್ನು ಮಾಡ್ತಾ ಇರ್ತದೆ. ಆಮೇಲೆ ಮನಸ್ಸು ಸಂಪೂರ್ಣವಾಗಿ ಕೃಷ್ಣನಲ್ಲಿ ಮಗ್ನ ಆಗಿರ್ತದೆ. ಸೊ ಅದನ್ನು ಸಮಾಧಿ ಸ್ಟೇಜ್ ಅಂತ ಹೇಳ್ತಾರೆ. ಸೊ ಈ ಸಮಾಧಿಯಲ್ಲಿ ಇರುವುದು ಇದು ಭಾವದ ಒಂದು ಗುಣ, ನೇಚರ್ ಆಫ್ ಭಾವ. ಯಾವಾಗ್ಲೂ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್ ಇನ್ ಕೃಷ್ಣ 24/7. ಆದ್ರಿಂದ ಭಾವಭಕ್ತಿಯನ್ನು ಎರಡು ರೀತಿಯಲ್ಲಿ ಒಬ್ಬನಿಗೆ ಭಾವಭಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಒಂದನೆಯದು ನ್ಯಾಚುರಲ್, ಸ್ವಾಭಾವಿಕವಾಗಿ ಒಬ್ಬನು ವೈದಿ ಸಾಧನ ಭಕ್ತಿ ಮಾಡಿ ಅದನ್ನು ಪಡಿಬಹುದು, ಉದಾಹರಣೆಗೆ ನಾರದ. ಆಮೇಲೆ ಎರಡನೆಯದು ರಾಗಾನುಗ ಸಾಧನಾ ಭಕ್ತಿ. ಉದಾಹರಣೆಗೆ ಚಂದ್ರಕಾಂತಿ ಅವಳು ಫುಲ್ ರಾತ್ರಿ ಏನ್ ಮಾಡ್ತಾಳೆ, ವಿಠಲನಿಗೆ ನೃತ್ಯವನ್ನು ಮಾಡ್ತಾಳೆ. ಆ ರೀತಿ ಅವಳಿಗೆ ರಾಗಾನುಗ ಸಾಧನಾ ಭಕ್ತಿಯಿಂದ ಭಾವಭಕ್ತಿ ಸಿಗ್ತದೆ. ಇದು ಪ್ರಾಕ್ಟೀಸ್, ಅಭ್ಯಾಸ ಮಾಡಿ ಸಿಗುವಂತಹ ಭಾವಭಕ್ತಿ. ಇನ್ನೊಂದು ವಿಧಾನದಲ್ಲಿ ಭಾವಭಕ್ತಿ ಸಿಗ್ಬೋದು, ಅದು ಏನು, ಕೃಪೆಯಿಂದ, ಮರ್ಸಿ ಆಫ್ ಡಿವೋಟೀಸ್ ಆರ್ ಕೃಷ್ಣನ ಕೃಪೆ ಅಥವಾ ಕೃಷ್ಣನ ಶುದ್ಧ ಭಕ್ತರ ಕೃಪೆ ಸಿಕ್ಕಿ ಭಾವಭಕ್ತಿ ಸಿಗುವುದು. ಆದ್ರೆ ಇದು ತುಂಬಾ ವಿರಳವಾಗಿ ಇದೆ. ಯಾಕೆಂದ್ರೆ ಎಲ್ರಿಗೂ ಇಂಜಿನಿಯರಿಂಗ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಪ್ರೈಮರಿ, ಹೈಸ್ಕೂಲ್ ಮಾಡಿಯೇ ಡಿಗ್ರಿ ಸಿಗುದು. ಈ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಡಾಕ್ಟರೇಟ್ ಡಿಗ್ರಿ ಸಿಕ್ತು. ಅವರು ಪೋಯಮ್ಸ್ ಗಳನ್ನು ಬರೆದ್ರು, ಡೈರೆಕ್ಟ್ ಆಗಿ ಏನು ಓದದೆ ಅವರಿಗೆ ಡಾಕ್ಟರೇಟ್ ಡಿಗ್ರಿ ಸಿಕ್ತು. ಹಾಗಂತ ಎಲ್ರು ಆಲೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಏನನ್ನು ಓದುದಿಲ್ಲ ನಂಗೆ ಡಾಕ್ಟರೇಟ್ ಡಿಗ್ರಿ ಸಿಕ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ.
ಅದೇ ರೀತಿ ಕೃಪೆ ಕೆಲವರಿಗೆ ಸಿಗ್ಬಹುದು, ಆದ್ರೆ ಬರೇ ನಾನು ಕೃಪೆಯಿಂದಾನೇ ಭಾವವನ್ನು ಭಕ್ತಿಯನ್ನು ಪಡಿತೇನೆ ಅಂತ ಕುತ್ಕೊಳ್ಳಿಕ್ ಆಗುದಿಲ್ಲ. ನಮ್ಮ ಸೈಡ್ ಇಂದ ನಾವು ಅಭ್ಯಾಸವನ್ನು ಮಾಡಬೇಕು. ವೈದಿ ಸಾಧನ ಭಕ್ತಿ ಮಾಡಿ, ರಾಗಾನುಗ ಸಾಧನ ಭಕ್ತಿ ಅಭ್ಯಾಸ ಮಾಡಿ, ಆಮೇಲೆ ಭಗವಂತನ ಕೃಪೆಯಿಂದ ಭಾವಭಕ್ತಿ ಸಿಗಬಹುದು. ಸೊ ಈ ರೀತಿ ಕೃಪೆಯಿಂದ ಸಿಗುವ ಭಾವಭಕ್ತಿಯಲ್ಲಿ 3 ವಿಧ ಇದೆ. ಒಂದು ವಾಚಿಕ. ವಾಚಿಕ ಅಂದ್ರೆ ಕೃಷ್ಣ ಅವನು ಬಾಯಲ್ಲಿ ಹೇಳಿ ಬ್ಲೆಸ್ ಆಶೀರ್ವಾದವನ್ನು ನೀಡಿ ಭಾವಭಕ್ತಿಯನ್ನು ನೀಡುವುದು. ಉದಾಹರಣೆಗೆ ನಾರದನಿಗೆ ಇಲ್ಲಿ ಅವನು ಕೃಷ್ಣ ಹೂವಿನ ಹಾರವನ್ನು ಹಾಕಿ ಅವನ ಬೆನ್ನನ್ನು ತಟ್ಟಿ ಆಮೇಲೆ ಏನು ಹೇಳ್ತಾರೆ, ಬಾಯಲ್ಲಿ ಹೇಳ್ತಾನೆ ನಿನಗೆ ಭಾವಭಕ್ತಿ ಸಿಗ್ಲಿ ಅಂತ. ಇದನ್ನು ವಾಚಿಕ ಅಂತ ಹೇಳ್ತಾರೆ. ಆಮೇಲೆ ಎರಡನೆಯ ವಿಧಾನ ಯಾವುದು, ಬರೇ ಭಗವಂತನನ್ನು ದರ್ಶನ ಅವನು ಭಗವಂತನನ್ನು ನೋಡಿ ಭಾವ ಹುಟ್ಟುತ್ತದೆ. ಇದು ತುಂಬಾ ಉದಾಹರಣೆಗಳು ಇದೆ. ಒಂದು ಉದಾಹರಣೆಗೆ ಜಂಗಲ್ ಪ್ರಾವಿನ್ಸಿನ ಭಕ್ತರು ಅವರಿಗೆ, ಆಮೇಲೆ ಕೌರವ ಸ್ತ್ರೀಗಳು ಅವರು ಬೇಲೆಯಿಂದ ಹೂವಿನ ಹಾರವನ್ನು ಕೃಷ್ಣನ ಮೇಲೆ ಎಸಿಬೇಕಾದ್ರೆ ಕೃಷ್ಣನ್ ನೋಡಿ ಅವರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆಮೇಲೆ ಧ್ರುವ ಮಹಾರಾಜ ಯಾವಾಗ ವಿಷ್ಣುವಿನ ದರ್ಶನ ಆಯ್ತು ಅವನ ಕಣ್ಣಲ್ಲಿ ಸಹ ನೀರು ಬಂದು ಅವನ್ ನನ್ಗೇನು ಬೇಡ ಅಂತ ಕೇಳ್ತಾನೆ, ನಿಂಗೆ ಧ್ರುವಲೋಕ ಬೇಡ ಅಂತ. ಆಮೇಲೆ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಎಷ್ಟೊಂದು ಜನರಿಗೆ ಈ ರೀತಿ ಆಗಿದೆ. ಸೊ ಬೈ ಗ್ಲಾನ್ಸಿಂಗ್, ಇದು ಎರಡನೇದು. ಮತ್ತೆ ಮೂರನೆಯದು ಏನು ಮಾತನಾಡುವುದಿಲ್ಲ, ಅದೇ ಹೃದಯ ಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾರೆ, ಏನು ಮಾತನಾಡಲ್ಲ. ಕೆಲವರು ಇದು ಭಕ್ತರು ಭಗವಂತನು ಮಾಡ್ಬೋದು ಅಥವಾ ಭಗವಂತನ ಶುದ್ಧ ಭಕ್ತರು ಮಾಡ್ಬೋದು. ಇದಕ್ಕೆ ಉತ್ತಮ ಉದಾಹರಣೆ ಯಾರು, ಸುಖದೇವ ಗೋಸ್ವಾಮಿಗಳು. ಅವರು ಉಂಬಲ್ಲಿ ಇರ್ಬೇಕಾದ್ರೇನೆ ಭಗವಂತ ಭಾವಭಕ್ತಿಯನ್ನು ನೀಡಿ ಅದು ಸುಖ ಸಂಹಿತದಲ್ಲಿ ಹೇಳ್ತಾರೆ. ಆಮೇಲೆ ಪ್ರಹ್ಲಾದ್ ಮಹಾರಾಜನಿಗೂ ಹಾಗೆ ಉಂಬಲ್ಲಿ ಇರ್ಬೇಕಾದ್ರೆ ಮತ್ತೆ ಮೃಗಾರಿ ನಾರದ ಮುನಿಗಳ ಕೃಪೆಯಿಂದ ಅವರಿಗೆ ಭಾವಭಕ್ತಿ ಸಿಕ್ತು. ಸೊ ಇಲ್ಲಿಗೆ 17ನೇ ಅಧ್ಯಾಯ ಮುಗಿತಾ ಇದೆ. 18ನೇ ಅಧ್ಯಾಯ ಏನು ಅಂದ್ರೆ, ಓಕೆ ನಮ್ಗೀಗ ಭಾವಭಕ್ತಿ, ಈಗ ಈ ರೀತಿಯ ಭಾವನೆಗಳು ಬರ್ತದೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಕೆಲವರು ಅದನ್ನು ಆರ್ಟಿಫಿಷಿಯಲ್ ಆಗಿ ತೋರಿಸ್ಬೋದು, ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ನಾನು ಸಹ ಭಾವಭಕ್ತ ಅಂತ. ಅದಕ್ಕಾಗಿ ಅದನ್ನು ಸರಿಯಾಗಿ ಸ್ಪಷ್ಟತೆಯಿಂದ ವಿಂಗಡಣೆ ಮಾಡ್ಲಿಕ್ಕೆ ರೂಪ ಗೋಸ್ವಾಮಿಗಳು 9 ಗುಣಗಳನ್ನು ನೀಡ್ತಾರೆ. ಈ ಎಲ್ಲಾ ಗುಣಗಳು ಒಬ್ಬನಲ್ಲಿ ಇದ್ರೆ ಅವನು ಭಾವಭಕ್ತ ಅಂತ ಅರ್ಥ. ಅದನ್ನು 18ನೇ ಅಧ್ಯಾಯದಲ್ಲಿ ವಿವರಿಸ್ತಾ ಇದ್ದಾರೆ. 1ನೇದು ಅವ್ಯರ್ಥ ಕಾಲತ್ವಂ, ಶಾಂತಿ, ವಿರಕ್ತಿ, ಮಾನಶೂನ್ಯತ, ಅಶಬಂಧ, ಸಮುತ್ಕಂಠ, ನಾಮಗುಣೆ ಸದಾ ರುಚಿ, ಆಸಕ್ತಿಸ್ತದ್ ಗುಣಾಖ್ಯಾನೆ, ಪ್ರೀತಿಸ್ತತ್ ವಿಶತೆ ವಸತಿ ಸ್ಥಳೇ. ಒಂದೊಂದಾಗಿ ನೋಡೋಣ. ಪ್ರಪ್ರಥಮವಾಗಿ ಅವ್ಯರ್ಥ ಕಾಲತ್ವ, 1 ನಿಮಿಷ ಕೂಡ ಭಕ್ತ ಸಮಯ ವ್ಯರ್ಥವನ್ನು ಮಾಡುವುದಿಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಲೋಮ ಯಾರು ಒಬ್ರು ಋಷಿಗಳು ಇದ್ರು, ಅವರ ಕೂದಲು ನಿಮ್ಗೆ ನೆನಪಾದ್ರೆ ಹೇಳಿ. ಒಂದು ಬ್ರಹ್ಮನ 1 ದಿನದಲ್ಲಿ 1 ಕೂದಲು ಉದುರ್ತಾ ಇತ್ತು. ರೋಮಾರ್ಶನ ಅಲ್ಲ, ಆಕ್ಚುಲಿ ಐ ಫಾರ್ಗಾಟ್. ಅವರ 1 ಕೂದಲು 1 ಬ್ರಹ್ಮನ 1 ದಿನದಲ್ಲಿ ಉದುರುತ್ತಾ ಇತ್ತು. ಸೊ ಎಷ್ಟು ಕೂದಲು ಇದೆ ಅದು ಉದುರಿದ ಮೇಲೆ ದೇಹ ಬಿಡುದು. ಸೊ ಅವಾಗ ಇಂದ್ರ ಬಂದು ಕೇಳ್ತಾನೆ, ಇಲ್ಲಿ ತುಂಬಾ ಚಳಿ ಇದೆ, ನಾನೊಂದು ನಿಮ್ಗೆ ಗುಡಿಸಲು ಐ ವಿಲ್ ಬಿಲ್ಡ್ ಎ ಹಟ್, ಗುಡಿಸಲು ಕಟ್ಟಿ ಕೊಡ್ತೇನೆ. ಆವಾಗ ಅವ್ರು ಏನ್ ಹೇಳ್ತಾರೆ, ನೀನು ಟೈಮ್ ವೇಸ್ಟ್ ಮಾಡಬೇಡ, ಲೈಫ್ ಈಸ್ ವೆರಿ ಶಾರ್ಟ್, ಜೀವನ ತುಂಬಾ ಸಣ್ಣದು, ಹೋಗಿ ಹರೇ ಕೃಷ್ಣ ಚಾಂಟ್ ಮಾಡು ಅಂತ ಕೇಳ್ತಾರೆ. ಆ ಋಷಿ ಎಷ್ಟೋ ಬ್ರಹ್ಮಗಳು ಬರ್ಬೋದು ಅವನ ಒಂದು ಜೀವನದಲ್ಲಿ. ಅಂತ ಋಷಿ ಒಂದು ಗುಡಿಸಲು ಕಟ್ಟುವ ಸಮಯವನ್ನು ಅವರು ಏನ್ ಹೇಳ್ತಾರೆ, ಡೋಂಟ್ ವೇಸ್ಟ್ ಟೈಮ್ ಅಂತ. ಸೊ ಆದ್ರಿಂದ ಇದು 1ನೇ ಕ್ಯಾರೆಕ್ಟರಿಸ್ಟಿಕ್, ಏನು ಅವ್ಯರ್ಥ ಕಾಲವರ್ಥ, 1 ಕ್ಷಣ ಕೂಡ ವ್ಯರ್ಥ ಮಾಡಲ್ಲ. 2ನೇದ್ದು ಕ್ಷಾಂತಿ. ಇದಕ್ಕೆ
ಶಾಂತಿ ಅಂದ್ರೆ ಎರಡು ಇದೆ. ಒಂದು ಸಹನೆ ಮಾಡ್ಕೊಳ್ಳೋದು, ಎರಡನೇದು ಕ್ಷಮೆ ಮಾಡುವುದು. ಉತ್ತಮ ಉದಾಹರಣೆ ಪರೀಕ್ಷಿತ್ ಮಹಾರಾಜ. ಅವನಿಗೆ 7 ದಿನದಲ್ಲಿ ಸಾಯುವಂತಹ ಶಾಪ ಸಿಕ್ಕಿದ್ರು ಸಹ ಅದನ್ನು ಸಹನೆ ಮಾಡಿ ಅವನು ಈ ಕೂಡ ಗಿವನ್ ಕೌಂಟರ್ ಕರ್ಸ್, ಮತ್ತೆ ಶಾಪ, ಮರುಶಾಪ, ಆ ಶಾಪವನ್ನು ಅವನು ಆ ಎಲ್ಲಾ ಇಫೆಕ್ಟ್ ತೆಗೆದು ಮತ್ತೆ ಮರುಶಾಪ ಕೊಡ್ಬೋದಾಗಿತ್ತು. ಅಷ್ಟು ಪವರ್ ಇತ್ತು ಪರೀಕ್ಷಿತ್ ಮಹಾರಾಜರಿಗೆ. ಆದ್ರೆ ಅವ್ರು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಸಹನೆ ಮಾಡಿದ್ರು. ಮೂರನೆಯದು ವಿರಕ್ತಿ, ಕಂಪ್ಲೀಟ್ ಡಿಟ್ಯಾಚ್ಮೆಂಟ್. ಭರತ ಮಹಾರಾಜ ಈ ಎಲ್ಲವನ್ನು ತಕ್ಷಣವೇ ಬಿಟ್ಟು, ಹೆಂಡತಿ, ಎಲ್ಲ ರಾಜ್ಯಭಾರ ಎಲ್ಲವನ್ನು ತಕ್ಷಣವೇ ಬಿಟ್ಟು ಕಾಡಿಗೆ ಹೋಗಿ ಬಿಡ್ತಾರೆ. ಆಮೇಲೆ ಮಾನಶೂನ್ಯತ, ಪ್ರೈಡ್ಲೆಸ್ನೆಸ್. ಭಗೀರಥ ಹೇಗೆ ಎಲ್ಲ ವಿನಮ್ರತ ಭಾವನೆಯನ್ನು, ಗಂಗೆಯನ್ನು ತರಲಿಕ್ಕೆ ತೋರಿಸಿದ್ರು. ಆಮೇಲೆ ಆಶಾಬಂಧ, ಗ್ರೇಟ್ ಹೋಪ್. ಏನು, ನಾವು ಮುದುಕರಾದ್ಮೇಲೂ ಸಹ ನಮ್ಗೆ ಸರಿಯಾಗಿ ಮಾತನಾಡ್ಲಿಕ್ಕೆ ಕಷ್ಟ ಆಗ್ಬೋದು, ನಡಿಲಿಕ್ಕೆ ಕಷ್ಟ ಆಗ್ಬೋದು, ಆದ್ರೂ ಸಹ ಭಗವಂತ ನಮ್ಗೆ ಖಂಡಿತವಾಗಿ ಸಹಾಯ ಮಾಡ್ತಾನೆ, ಒಂದಲ್ಲ ಒಂದು ದಿನ ನನಗೆ ಪ್ರೇಮ ಭಕ್ತಿ ಸಿಗ್ತದೆ ಅಂತ ಆ ಒಂದು ಆಶಾಬಂಧನನ್ನು ಹೊಂದಿರುವುದು. ಆಮೇಲೆ ಮತ್ತೆ ಯಾವ್ದಿದೆ, ಸಮುತ್ಕಂಠ, ಇಂಟೆನ್ಸ್ ಈಗರ್ನೆಸ್ ಟು ಸರ್ವ್. ಭಗವಂತ ಬೇಕೇ ಬೇಕು. ಇದಕ್ಕೆ ಬೆಸ್ಟ್ ಉದಾಹರಣೆ ಬಿಲ್ವಮಂಗಲ ಠಾಕೂರ್. ಕೃಷ್ಣ ಕರ್ಣಾಮೃತವನ್ನು ಬರೆದಿದ್ದಾರೆ. ಹೇಗೆ ಅವರು ವೃಂದಾವನಕ್ಕೆ ಹೋದ್ರು, ಚಿಂತಾಮಣಿ ಪ್ರಾಸ್ಟಿಟ್ಯೂಟ್, ಅವರ ಉತ್ತರವನ್ನು ಕೇಳಿ ವೃಂದಾವನಕ್ಕೆ ಹೋಗ್ತಾರೆ. ಸಮುತ್ಕಂಠ ಇತ್ತು. ನಾಮಗುಣೆ ಸದಾ ರುಚಿ, ಯಾವಾಗ್ಲೂ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಲಿಕ್ಕೆ ಆಕರ್ಷಣೆ. ಆಮೇಲೆ ಆಸಕ್ತಿ ಸ್ಥದ್ ಗುಣಾಖ್ಯಾನೆ, ಕೃಷ್ಣನ ಗುಣವನ್ನು ವರ್ಣನೆ ಮಾಡ್ಲಿಕ್ಕೆ ತುಂಬಾ ಉತ್ಸುಕತೆ. ಆಮೇಲೆ ಕೃಷ್ಣನ ಧಾಮಗಳಿಗೆ ತುಂಬಾ ಪ್ರೀತಿಸ್ತದ್ ವಸತಿ ಸ್ಥಲೆ. ಈ ಎಲ್ಲಾ 9 ಕ್ಯಾರೆಕ್ಟರ್ಗಳನ್ನು ಒಬ್ನು ತೋರಿಸ್ತಾ ಇದ್ರೆ ಅವರನ್ನು ಭಾವಭಕ್ತರು ಅಂತ ಹೇಳ್ತಾರೆ. ಆದ್ರೆ ಕೆಲವರು ಸುಮ್ಮನೆ ಆರ್ಟಿಫಿಷಿಯಲ್ ಆಗಿ ಅನುಕರಣೆ ಮಾಡಿ ಅದನ್ನು ನನಗೆ ಭಾವಭಕ್ತಿ ಇದೆ ಅಂತ ಆ ರೀತಿ ತೋರಿಸಿದ್ರೆ ಅದನ್ನು ಭಾವಭಕ್ತಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸೊ ಅದಕ್ಕಾಗಿ ಕೆಲವೊಮ್ಮೆ ಏನಾಗ್ತದೆ, ಅಭಕ್ತರಲ್ಲಿ ಅಥವಾ ಕನಿಷ್ಠ ಭಕ್ತರಲ್ಲಿ ಸಹ ಇಂತಹ ಭಾವನೆಗಳು ಬರ್ಬೋದು. ಅದನ್ನು ಭಾವ ಭಕ್ತಿ ಅಂತ ಹೇಳಲ್ಲ, ಅದನ್ನು ರತಿ ಆಭಾಸ ಅಂತ ಹೇಳ್ತಾರೆ. ಕೆಲವೊಮ್ಮೆ ಕೀರ್ತನೆ ಮಾಡುವಾಗ ಕಣ್ಣಲ್ಲಿ ನೀರು ಬರ್ತಾ ಇದೆ, ನನಗೆ ಭಾವಭಕ್ತಿ ಇದೆ ಅಂತ ಅರ್ಥ ಅಲ್ಲ. ಕೀರ್ತನೆ ಮಾಡುವಾಗ ಕಣ್ಣಲ್ಲಿ ನೀರು ಬರ್ತದೆ, ಮನೆಗೆ ಹೋದ ಮೇಲೆ ಕಾಮವಾಸನೆ ಬರ್ಬೋದು. ಸೊ ಅದರಿಂದ ಭಾವಭಕ್ತಿ ಸ್ಟೇಜ್ ಇಸ್ ವೆರಿ ಹೈ ಸ್ಟೇಜ್. ನಿಷ್ಠಾ ಸ್ಟೇಜ್ಗೆ ಬರ್ಬೇಕಾದ್ರೆ ಒಬ್ನಿಗೆ ಈಸ್ ಫ್ರೀ ಫ್ರಮ್ ಆಲ್ ಲಸ್ಟ್ ಆಂಗರ್ ಗ್ರೀಡ್. ಒಬ್ಬನಿಗೆ ಯಾವುದೇ ಡಿಸೈರ್ ಇಲ್ಲ, ಕಾಮ ಡಿಸೈರ್ ಇಲ್ಲ, ಆವಾಗ ನಿಷ್ಠಾ ಸ್ಟೇಜ್ಗೆ ಬಂದಿದ್ದಾನೆ ಅಂತ ಅರ್ಥ. ನಿಷ್ಠಾ ಆದ್ಮೇಲೆ ರುಚಿ, ಆಸಕ್ತಿ, ಭಾವ. ಬರೇ ಕೀರ್ತನೆ ಮಾಡಿದ ತಕ್ಷಣ ಒಬ್ನಿಗೆ ಕಣ್ಣಲ್ಲಿ ನೀರು ಬಂದಾಗ ನಾನು ಭಾವ ಸ್ಟೇಜ್ ಅಲ್ಲಿ ಇದ್ದೇನೆ ಅಂತ ಆ ರೀತಿ ಆಲೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ರತಿ ಆಭಾಸ ಅಂತ ಹೇಳ್ತಾರೆ. ರತಿ ಆಭಾಸದಲ್ಲಿ 2 ವಿಧ ಇದೆ. ಒಂದು ಪ್ರತಿಬಿಂಬ. ಪ್ರತಿಬಿಂಬ ಅಂದ್ರೆ ಏನು, ಕೆಲವರು ಈ ಮಾಯವಾದಿಗಳು, ನಿರಾಕಾರವಾದಿಗಳು ಸಹ ಕೆಲವೊಮ್ಮೆ ಭಕ್ತಿಯ ಕೆಲವು ಅಂಗಗಳನ್ನು ಅವರು ತಮ್ಮಲ್ಲಿ ಇಟ್ಕೊಂಡಿರಬಹುದು, ಆದ್ರೆ ಅವರ ಗೋಲ್ ಇಸ್ ನಾಟ್ ಪ್ರಾಪರ್. ಮರ್ಜಿನ್ ನಿರಾಕಾರ ಕೃಷ್ಣ. ಇದು ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ರಘುನಾಥ ಭಟ್ರು ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇರುವಾಗ ರಾಮದಾಸ ಹೇಳ್ತಾನೆ, ನಾನು ಸಹ ಬರ್ತೇನೆ ಅಂತ. ರಾಮ 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 ಅಂತ ಯಾವಾಗ್ಲೂ ರಾಮನ ನಾಮವನ್ನು ಜಪ ಮಾಡ್ತಾ ಇರ್ತಾನೆ. ರಘುನಾಥ ಭಟ್ರಿಗೆ ಹೇಳ್ತಾನೆ, ನಿನ್ನ ಸಾಮಗ್ರಿಗಳನ್ನು ನನಗೆ ನೀಡು, ನಾನು ಅದನ್ನ ಎತ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ರಘುನಾಥ ಭಟ್ಟ ಆಲೋಚನೆ ಮಾಡ್ತಾನೆ, ಇವನೇನ್ ಶುದ್ಧ ಭಕ್ತ ಅಂತ. ಆದ್ರೆ ಅಲ್ಲಿ ಹೋದಾಗ ಚೈತನ್ಯ ಮಹಾಪ್ರಭುಗಳು ಅವರ ಮುಖವನ್ನು ಸಹ ನೋಡುದಿಲ್ಲ. ಆವಾಗ ಆಮೇಲೆ ಗೊತ್ತಾಗ್ತಿದೆ ರಘುನಾಥ ಭಟ್ರಿಗೆ ಅವನು ನಿರಾಕಾರವಾದಿ, ಮಾಯಾವಾದಿ. ಸೊ ಚೈತನ್ಯ ಮಹಾಪ್ರಭುಗಳಿಗೆ ಇಷ್ಟ ಆಗುವುದಿಲ್ಲ. ಸೊ ಆದ್ರೆ ಅವರಲ್ಲಿ ಅಂತಹ ಕೆಲವೊಮ್ಮೆ ಭಾವಗಳು ಬರ್ಬೋದು. ಇದನ್ನು ರತಿ ಆಭಾಸ, ಪ್ರತಿಬಿಂಬ ರತಿ ಆಭಾಸ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಭಾವಭಕ್ತಿ, ಇಟ್ಸ್ ರತಿ ಆಭಾಸ, ಅದು ಸಹ ಪ್ರತಿಬಿಂಬ ರತಿ ಆಭಾಸ. ಭಾವಭಕ್ತಿ ಸ್ಟೇಜ್ ತುಂಬಾ ಹೈ ಇದೆ. ಆಮೇಲೆ ಎರಡನೇದು ಛಾಯಾರತಿ ಆಭಾಸ್. ಛಾಯಾರತಿ ಆಭಾಸ ಅಂದ್ರೆ ಒಬ್ಬನ ಗುರಿ ಸರಿಯಾಗಿ ಇದೆ, ಭಕ್ತನಾಗಿ ಶುದ್ಧ ಭಕ್ತನಾಗ್ಬೇಕು ಅಂತ,
ಆದ್ರೆ ಕೆಲವೊಮ್ಮೆ ಶುದ್ಧ ಭಕ್ತರು ಬಂದು ಕೀರ್ತನೆಯನ್ನು ಮಾಡಬಹುದು. ಆವಾಗ ಶುದ್ಧ ಭಕ್ತರ ಆ ಭಕ್ತಿಯ ವೇವ್ಸ್ ಏನಿದೆ ಅದು ಒಬ್ಬನಲ್ಲಿ ಕಣ್ಣಲ್ಲಿ ನೀರು ತರಬಹುದು, ಅಥವಾ ತುಂಬಾ ಆನಂದ ಆಗಿ ಎಕ್ಸ್ಟೆಸಿಸ್ಗಳು ಬರ್ಬೋದು. ಇದನ್ನು ಛಾಯಾರತಿ ಆಭಾಸ ಅಂತಾರೆ, ಆದ್ರೆ ಇದು ಭಾವಭಕ್ತಿ ಸ್ಟೇಜ್ ಅಲ್ಲ. ಸೊ ಅದರಿಂದ ಒಬ್ನು ಭಾವಭಕ್ತನನ್ನು ಅನುಕರಣೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಶುಡ್ ನಾಟ್ ಇಮಿಟೇಟ್ ಗ್ರೇಟ್ ಡಿವೋಟೀಸ್. ಸೊ ಆ ರತಿ ಆಭಾಸ ಇಸ್ ಕೆಲವೊಮ್ಮೆ ಮಾತ್ರ ಬರ್ತದೆ. ಆದ್ರೆ ಭಾವಭಕ್ತಿಯ ಭಾವನೆಗಳು ಸತತವಾಗಿ ಕಂಟಿನ್ಯೂಸ್ ಆಗಿ ಇರ್ತದೆ. ಸೊ ದರ್ ಇಸ್ ಅ ಡಿಫರೆನ್ಸ್, ಅದರಲ್ಲಿ ವ್ಯತ್ಯಾಸ ಇದೆ. ಸೊ ಅದರಿಂದ ಒಬ್ಬನು ಕೇರ್ಫುಲ್ ಆಗಿ ಇರಬೇಕು. ಶುಡ್ ಬಿ ವೆರಿ ಕೇರ್ಫುಲ್. ಅದಕ್ಕಾಗಿ ಬೆಸ್ಟ್ ಟೆಸ್ಟ್ ಏನು ಅಂದ್ರೆ, ನಾನು ಕಾಮವಾಸನೆಯಿಂದ ಮುಕ್ತನಾಗಿದ್ದೀನೋ ಇಲ್ಲೋ. ದಟ್ ಇಸ್ ದ ಬೆಸ್ಟ್ ಟೆಸ್ಟ್. ಓಕೆ, ನಾನು ಕಾಮವಾಸನೆಯಿಂದ ಮುಕ್ತನಾಗಿದ್ದೀನಿ, ದ್ಯಾಟ್ ಈಸ್ ದ ಸ್ಟೇಜ್ ಆಫ್ ನಿಷ್ಠಾ. ಅದಾದ್ಮೇಲೆ ರುಚಿ, ಆಸಕ್ತಿ, ಭಾವ, ಪ್ರೇಮ. ಸೊ ಬೇರೆ ಯಾರು ಸರ್ಟಿಫಿಕೇಶನ್ ಕೊಡ್ಬೇಕು ಅಂತಿಲ್ಲ. ವಿ ಕ್ಯಾನ್ ಚೆಕ್ ಅವರ್ ಸೆಲ್ಸ್. ನಾವೇ ನಮ್ಮ ಚೆಕ್ ಅನ್ನು ನಾವು ಮಾಡ್ಕೊಳ್ಬಹುದು. ಆಮೇಲೆ ಕೆಲವೊಮ್ಮೆ ಏನಾಗ್ತದೆ, ಈ ಜೆನ್ವಿನ್ ಭಾವನೆಗಳು ಕೆಲವೊಮ್ಮೆ ಭಕ್ತರಲ್ಲಿ ಬರಬಹುದು. ಆಮೇಲೆ ಭಕ್ತರು ಸರಿಯಾಗಿ ಏನು ಅವ್ನು ಸರಿಯಾಗಿ ಇದು ಮಾಡುದಿಲ್ಲ, ಪಾಲನೆ ಮಾಡ್ತಾ ಇಲ್ಲ ಆ ರೀತಿ ನಾವು ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕೆಲವೊಮ್ಮೆ ಭಕ್ತರಲ್ಲಿ, ಭಾವಭಕ್ತರಲ್ಲಿ ಸ್ಲೈಟ್ ಟ್ರೇಸಸ್ ಆಫ್ ಆಂಗರ್, ಸ್ವಲ್ಪ ಕೋಪ ಆಚೆ ಈಚೆ ಬರ್ಬಹುದು, ಅಥವಾ ಅವರಿಗೆ ಜಾಸ್ತಿ ಪ್ರಸಾದ ತಿನ್ನುವ ಆಸೆ, ಗ್ರೀಡಿನೆಸ್, ಈ ತರ ಎಲ್ಲ ಇರಬಹುದು. ಆದ್ರೆ ಅದು ಲಾಸ್ಟ್ ಟ್ರೇಸಸ್, ಕೆಲವೇ ಸಣ್ಣ ಟ್ರೇಸಸ್ಗಳು ಉಳಿದಿದೆ. ಅದರಿಂದ ಆ ಭಾವಭಕ್ತನನ್ನ ನಿಂದನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಭಾವಭಕ್ತನನ್ನ ನಿಂದನೆ ಮಾಡಿದ್ರೆ ಒನ್ ಫಾಲ್ಸ್ ಡೌನ್, ವೆರಿ ಡೇಂಜರಸ್. ವೈಷ್ಣವ ಅಪರಾಧಗಳನ್ನು ಮಾಡಬಾರ್ದು. ಆಮೇಲೆ ಇದು ಕೆಲವೊಮ್ಮೆ ಈ ಭಾವಭಕ್ತಿ ಹಿಂದಿನ ಜನ್ಮದ ಅಭ್ಯಾಸದಿಂದನೂ ಸಹ ಬರಬಹುದು. ಉದಾಹರಣೆಗೆ ಈ ಜಿಂಕೆಯಲ್ಲಿ ಭಾವಭಕ್ತಿ ಇತ್ತು. ಅದು ಯಾಕೆಂದ್ರೆ ಹಿಂದಿನ ಜನ್ಮದಲ್ಲಿ ಭರತ ಮಹಾರಾಜನ್ ಈ ಪುಲಹಾಶ್ರಮದಲ್ಲಿ ಬಂದಾಗ ಅವನು ಹೋಗಿ, ಆ ಜಿಂಕೆ ಹೋಗಿ ಅಲ್ಲಿ ಕೇಳ್ತಾ ಇತ್ತು, ಏನು ಭಾಗವತ ಕಥೆ. ಸೊ ಆ ಸ್ಪಿರಿಚುವಲ್ ಇಮೋಷನ್ಸ್ ವೇರ್ ಎಕ್ಸಿಬಿಟೆಡ್. ಸೊ ಆದ್ರಿಂದ ಪ್ರೀವಿಯಸ್ ಲೈಫ್ ಇಂದ ಬರ್ಬೋದು, ಹಿಂದಿನ ಜನ್ಮದಲ್ಲಿ ಯಾರ ಭಕ್ತರ ಜನ್ಮ ಹೇಗಿತ್ತು ಗೊತ್ತಿಲ್ಲ. ಸೊ ಅದರಿಂದ ಭಕ್ತರ ಬಗ್ಗೆ ನಿಂದನೆಗಳನ್ನು ನಾವು ಮಾಡಬಾರ್ದು. ಸೊ ದಿಸ್ ಈಸ್ ದ ಭಾವ. ಈಗ ಅದೇ ಫಾಲ್ಟ್ಸ್ ಇನ್ ಡಿವೋಟೀಸ್, ಕೆಲವೊಮ್ಮೆ ಟ್ರೇಸಸ್ ಆಫ್ ಇದಿದ್ರು ಸಹ. ಈಗ ಉದಾಹರಣೆಗೆ ಚಂದ್ರನನ್ನು ನೋಡ್ಬೇಕಾದ್ರೆ ಕೆಲವು ಬ್ಲಾಕ್ ಸ್ಪಾಟ್ಸ್ ಗಳು ಕಾಣ್ತಾ ಇರಬಹುದು ನಮ್ಗೆ, ಆದ್ರೆ ಪೂರ್ಣ ಚಂದ್ರ ಅವನು ಸಂಪೂರ್ಣ ಬೆಳಕನ್ನು ನೀಡ್ತಾನೆ. ಅದೇ ರೀತಿ ಭಾವಭಕ್ತನ ಕೆಲವು ಸಣ್ಣ ಸಣ್ಣ ಆಚೆ ಈಚೆ ಸ್ವಲ್ಪ ಫಾಲ್ಟ್ಸ್ ಗಳು ಇರಬಹುದು. ಆದ್ರೆ ಅದರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ಬಾರದು. ಯಾಕಂದ್ರೆ ದಟ್ ಈಸ್ ವೆರಿ ವೆರಿ ಹೈ ಸ್ಟೇಜ್. ಸ್ವಲ್ಪವೇ ಸಮಯದಲ್ಲಿ ಪ್ರೇಮ ಭಕ್ತಿಯನ್ನು ಹೊಂದುತ್ತಾನೆ. ಸೊ ಅದರಿಂದ ಇಲ್ಲಿಗೆ ಭಾವಭಕ್ತಿ 17-18ನೇ ಅಧ್ಯಾಯ ಇವತ್ತು ಮುಗೀತು. ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ದ ಲಾಸ್ಟ್ ಕ್ಲಾಸ್. ನೆಕ್ಸ್ಟ್ ವಾರ ಪ್ರೇಮ ಭಕ್ತಿ ಇದನ್ನು ನೋಡಿ, ಆಮೇಲೆ ಸ್ವಲ್ಪ ಕ್ವಶನ್ ಅಂಡ್ ಆನ್ಸರ್ಸ್ ನೋಡ್ಬೋದು. ಲಾಸ್ಟ್ ಕ್ಲಾಸ್ ನೆಕ್ಸ್ಟ್ ವಾರ. ಸೊ ಇವತ್ತಿಗೆ ಈ ಭಾವಭಕ್ತಿ ಇದು ಮುಗಿತಾ ಇದೆ. ಇವತ್ತು ನೋಡಿದ್ವಿ ಹೇಗೆ ಬೇರೆ ಬೇರೆ ಸ್ತರಗಳು ಇದೆ. ಆಮೇಲೆ ಭಾವಭಕ್ತಿಯ ಡೆಫಿನೇಷನ್ ಏನು ಅದನ್ನು ಶ್ಲೋಕದಲ್ಲಿ ನೋಡಿದ್ವಿ. ಆಮೇಲೆ ಪ್ರೈಮರಿ ಕ್ಯಾರೆಕ್ಟರಿಸ್ಟಿಕ್ಸ್, ಸೆಕೆಂಡರಿ ಕ್ಯಾರೆಕ್ಟರಿಸ್ಟಿಕ್ಸ್ ಇದನ್ನು ನೋಡಿದ್ವಿ. ಆಮೇಲೆ ಒಬ್ಬನು ಹೇಗೆ ಭಾವಭಕ್ತಿಯನ್ನು ಪಡಿತಾನೆ, ಒಂದು ವೈದಿ ಸಾಧನ ಭಕ್ತಿ ಅಥವಾ ರಾಗಾನುಗ ಸಾಧನ ಭಕ್ತಿಯನ್ನು ಮಾಡಿ ಅಭ್ಯಾಸ ಮಾಡಿ ಅವನಿಗೆ ದೊರೀಬಹುದು. ತುಂಬಾ ವಿರಳ ಕೇಸಸ್ ಅಲ್ಲಿ ಕೃಪೆ, ಭಗವಂತನ ಅಥವಾ ಶುದ್ಧ ಭಕ್ತರ ಕೃಪೆ. ಆ ಕೃಪೆ 3 ರೀತಿಯಲ್ಲಿ ಬರ್ಬೋದು: ವಾಚಿಕ, ದರ್ಶನ, ಆಮೇಲೆ ಹೃದಯ. ಹೃದಯ ಅಂದ್ರೆ ಹೃದಯಪೂರ್ವಕವಾಗಿ ಒಳಗಿಂದ ಆಶೀರ್ವಾದ, ಮಾತನಾಡುವುದಿಲ್ಲ ಆದ್ರೆ ಒಳಗಿಂದ ಆಶೀರ್ವಾದ ಸಿಗ್ತದೆ. ಸೊ ಅದಕ್ಕಾಗಿ ಶುದ್ಧ ಭಕ್ತರ ಸೇವೆಗಳನ್ನು ನಾವು ಮಾಡಬೇಕು. ಅವರು ಹೃದಯದಿಂದ ಆಶೀರ್ವಾದ ಮಾಡಿದ್ರೆ ಒಬ್ಬನಿಗೆ ಭಾವಭಕ್ತಿ ಸಿಗುವ ಸಾಧ್ಯತೆಗಳು ಇರ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಏನಾದ್ರೂ ಪ್ರಶ್ನೆಗಳು ಇದೆಯಾ ಅಥವಾ ಕಮೆಂಟ್ ಸಜೆಷನ್ಸ್ ಏನಾದ್ರು ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.
ಸೊ ಇದು 9 ಸ್ಟೇಜಸ್ ಅಟ್ ಲೀಸ್ಟ್ ಈಸಿಲಿ ತುಂಬಾ ಸುಲಭವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಅಟ್ ಲೀಸ್ಟ್ ಅನರ್ಥ ನಿವೃತ್ತಿ, ನಿಷ್ಠಾ ಸ್ಟೇಜ್ ಎಲ್ಲ. ಅಫ್ಕೋರ್ಸ್ ನಮ್ಗೆ ಹೈಯರ್ ಸ್ಟೇಜಸ್ಗಳು ಅಷ್ಟು ಗೊತ್ತಾಗದೇ ಇರಬಹುದು, ಅಥವಾ ಅಟ್ ಲೀಸ್ಟ್ ನಾವು ಥಿಯರಿಟಿಕಲಿ ಅದನ್ನು ಅರ್ಥ ಮಾಡ್ಕೊಂಡು ಇರಬೇಕು. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆಗಳು ಇದೆಯಾ? ಅಟ್ ಲೀಸ್ಟ್ ಅರ್ಥ ಆಗ್ತಾ ಇದೆಯಾ? ಕೆಲವೊಂದು ತುಂಬಾ ಕ್ಲಾಸ್ಗಳಿಂದ ಕ್ವಶನ್ಸ್ಗಳು ಬರ್ತಾ ಇಲ್ಲ, ಅಥವಾ ನನಗೆ ಏನು ಅಂದ್ರೆ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಇದರ್ ಎಲ್ಲ. ಸ್ವಲ್ಪ ಕ್ಲಾಸಸ್ಗಳು ಅರ್ಥ ಆಗ್ತಾ ಇದೆಯಾ ಅಥವಾ ಬೌನ್ಸರ್ ಆಗ್ತಾ ಇದೆಯಾ, ತುಂಬಾ ಹೈಫೈ ಟಾಪಿಕ್ಸ್ ಅನ್ನಿಸ್ತಾ ಇದೆಯಾ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಪ್ರಭು. ಹಾ, ಅರ್ಥ ಆಗ್ತಾ ಇದೆಯಾ ಅಥವಾ ಅರ್ಥ ಆಗ್ತಾ ಇಲ್ವೋ? ಅರ್ಥ ಆಗ್ತಾ ಇಲ್ಲ ಅಂದ್ರೆ ಹೇಳಿ. ತುಂಬಾ ಹೈ ಟಾಪಿಕ್ ಅನ್ನಿಸ್ತಾ ಇದೆಯಾ ಅಥವಾ ಹೇಗೆ? ಅಫ್ಕೋರ್ಸ್ ಅದು ಐ ಟಾಪಿಕ್ ಇದೆ, ಭಾವ ಪ್ರೇಮ ಆಸಕ್ತಿ. ಐ ಟಾಪಿಕ್ ಇದೆ ಪ್ರಭು. ಐ ಟಾಪಿಕ್ ಇದೆ, ಇದೆ. ಆದ್ರೆ ಥಿಯರಿಟಿಕಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಅದಕ್ಕೆ ಒಂದೇ ಒಂದು ಇದರಿಂದ ಅರ್ಥ ಏನಾಗ್ತದೆ ಅಂದ್ರೆ, ಹೇಗೆ ಶುದ್ಧ ಭಕ್ತರ ಸೇವೆ ಮಾಡುವುದರಿಂದ ಅಥವಾ ಹಿರಿಯ ಭಕ್ತರ ಸೇವೆಯಿಂದ ನಮ್ಗೆ ಹೇಗೆ ನಾವು ಬೇಗ ಮುಂದುವರಿಬಹುದು ಆಧ್ಯಾತ್ಮಿಕ ಜೀವನದಲ್ಲಿ ಅಂತ ಗೊತ್ತಾಗ್ತದೆ. ಸೊ ನಮ್ಗೆ ಇಲ್ಲಿ ನಾರದ ಮುನಿಗಳಿಗೆ ಹೇಗೆ ಸಿಕ್ತು, ಕೃಪೆಯಿಂದ ಭಾವಭಕ್ತಿ ಸಿಕ್ತು. ಮೃಗಾರಿ ಮತ್ತೆ ಪ್ರಹ್ಲಾದ್ ಮಹಾರಾಜ ಅವರಿಗೆಲ್ಲ ಶುದ್ಧ ಭಕ್ತರ ಕೃಪೆಯಿಂದ ಸಿಕ್ಕಿದು ಭಾವಭಕ್ತಿ. ಸೊ ಶುದ್ಧ ಭಕ್ತ ಅವನ ಕೃಪೆಯಿಂದ ಬಹುಬೇಗ ಭಾವಭಕ್ತಿ ಸಿಕ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಶುದ್ಧ ಭಕ್ತರು ಅಂದ್ರೆ ಗುರುಗಳು, ಚೈತನ್ಯ ಪ್ರಭುಗಳ ಆಶ್ರಯ ಪಡಿಬೇಕು ಪ್ರಭು. ಶುದ್ಧ ಭಕ್ತರು ಅಂದ್ರೆ ಯಾರಲ್ಲಿ ಯಾವುದೇ ರೀತಿಯ ವಯಸ್ಸಸ್ ಇರಲ್ಲ. ಸೊ ಈ ಉಪದೇಶಾಮೃತ ಪ್ರಥಮ ಶ್ಲೋಕ ಏನ್ ಹೇಳ್ತದೆ, ಮಿನಿಮಮ್ ಪ್ಲಾಟ್ಫಾರ್ಮ್ ಏನಿದೆ, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜೀವಾ ವೇಗಂ ಉದರೋಪಸ್ಥ ವೇಗಂ. ಸೊ ಆ 6 ವೇಗಗಳನ್ನು ಕಂಟ್ರೋಲ್ ಮಾಡಿರ್ಬೇಕು. ದಿಸ್ ಇಸ್ ದ ಫಸ್ಟ್ ಟೆಸ್ಟ್. ದಟ್ ಈಸ್ ದ ಬಿಗಿನಿಂಗ್. ಆಮೇಲೆ ಹೈಯರ್ ಸ್ಟೇಜಸ್ ಅಲ್ಲಿ ಶುದ್ಧ ಭಕ್ತ ಅಂದ್ರೆ ಅವನು ಕೃಷ್ಣ ಪ್ರೇಮವನ್ನು ಹೊಂದಿರಬೇಕು. ಬಟ್ ಕೃಷ್ಣ ಪ್ರೇಮವನ್ನು ಹೊಂದಿರೋದು ನಮ್ಗೆ ಬಾಹ್ಯವಾಗಿ ಹೇಗೆ ಗೊತ್ತಾಗ್ತದೆ? ಒಂದನೆಯದಾಗಿ ಬಾಹ್ಯವಾಗಿ ನಾವು ನೋಡೋದು ವಾಚೋ ವೇಗಂ ಮನಸಾ ಕ್ರೋಧ ವೇಗಂ, ಯಾವಾಗ್ಲೂ ಕೃಷ್ಣ ಕಥೆಯನ್ನು ಮಾತನಾಡ್ತಾ ಇರ್ತಾನೆ 24/7 ಅವನನ್ನು ವಾಚ್ ಮಾಡಿದ್ರೆ. ಆಮೇಲೆ ಬೇರೆಯವರಿಗೆ ನಿಂದನೆಯನ್ನು ಮಾಡುವುದಿಲ್ಲ, ನೋ ಫಾಲ್ಟ್ ಫೈಂಡಿಂಗ್ ಇನ್ ಅದರ್ಸ್. ಕೃಷ್ಣ ಯಾವಾಗಲೂ ಕೃಷ್ಣ ಕಥೆಯನ್ನು ಹೇಳ್ತಾ ಇರ್ತಾನೆ, ಮಾತನಾಡಿದ್ರೆ ಕೃಷ್ಣ ಕೃಷ್ಣ. ಸೊ ದಿಸ್ ಇಸ್ ಅ ಟೆಸ್ಟ್. ಆಮೇಲೆ ಯಾವಾಗ್ಲೂ ಕೃಷ್ಣ ಪ್ರಜ್ಞೆಯನ್ನು ಹೊಂದಿರ್ತಾನೆ. ಅದ್ರ ಟೆಸ್ಟ್ ಹೇಗೆ? ಎಲ್ಲ ಆಕ್ಟಿವಿಟೀಸ್ಗಳು, ಕಾರ್ಯಚಟುವಟಿಕೆಗಳು ಕೃಷ್ಣನಿಗೆ ಸಂಬಂಧವಾಗಿ ಮಾಡ್ತಾ ಇರ್ತಾನೆ 24/7. ಆಮೇಲೆ ಇಲ್ಲಿ ಭಾವಭಕ್ತನ ಇಲ್ಲಿ ಕೆಲವು ಸಿಂಪ್ಟಮ್ಸ್ ಗಳು ನಾವು ನೋಡಬಹುದು. ಇಲ್ಲಿ ಯಾವುದು, ಉದಾಹರಣೆಗೆ ಕ್ಷಮಾಭಾವವನ್ನು ಹೊಂದಿರ್ತಾನೆ, ಸಹನೆಯನ್ನು ಹೊಂದಿರ್ತಾನೆ, ಭೌತಿಕ ಅಟ್ರಾಕ್ಷನ್ಸ್ ಗಳು ಇರಲ್ಲ, ವಿರಕ್ತಿ. ಆಮೇಲೆ ಸಮುತ್ಕಂಠ, ಈಗರ್ನೆಸ್ ಟು ಹಿಯರ್ ಶ್ರೀಮದ್ ಭಾಗವತಂ ಅಂದ್ರೆ ಅಮೃತದಾಗೆ ಕಾಣ್ತದೆ. 24 ಗಂಟೆ ಬೇಕಾದ್ರೆ ಜಪವನ್ನು ಮಾಡ್ತಾನೆ ಕೂತ್ಕೊಂಡು. ಸೊ ಇದೆಲ್ಲ ಪ್ರೈಡ್ಲೆಸ್ನೆಸ್ ಅಥವಾ ಯಾವುದೇ ಮಾನಶೂನ್ಯತ, ಈ ರೀತಿ ಇದೆಲ್ಲ ಸಿಂಪ್ಟಮ್ಸ್ಗಳು. ಶುದ್ಧ ಭಕ್ತ ಅಂದ್ರೆ 100% ಶುದ್ಧನಾಗಿ ಇರಬೇಕು. ಆದ್ರೆ
ಕೆಲವೊಮ್ಮೆ ನಮ್ಗೆ ಸಂಪೂರ್ಣವಾದ ಶುದ್ಧ ಭಕ್ತ ಸಿಗದೇ ಇದ್ರೂ ಸಹ ಒಬ್ಬನ ಗುರಿ ಶುದ್ಧ ಭಕ್ತಿ ಇದ್ದು ಅವನು ಒಬ್ಬ ಶುದ್ಧ ಭಕ್ತನ ಮಾರ್ಗದರ್ಶನದಡಿಯಲ್ಲಿ ಮುಂದುವರಿತಾ ಇದ್ರೆ ಗುರು ಪರಂಪರೆಯಲ್ಲಿ ಇದ್ದು ಅವರನ್ನು ಸಹ ನಾವು ಫಾಲೋ ಮಾಡಬಹುದು. ಅದ್ರಲ್ಲಿ ಅದರಲ್ಲಿ ಏನು ಗುರುಗಳು ಹೇಳಿರೋದ್ರಲ್ಲಿ ಫಾಲೋ ಮಾಡೋದು, ಗುರುಗಳು ತಿಳಿಸಿರೋದನ್ನು ಫಾಲೋ ಮಾಡಿದ್ರು ಆಗುತ್ತಲ್ಲ ಪ್ರಭು ಶುದ್ಧ ಭಕ್ತಿ. ಹೌದು, ಗುರು ಪರಂಪರೆಯಲ್ಲಿ ಹ್ಮ್. ಒಬ್ಬನು ಅದೇ ಗುರಿಯನ್ನು ಇಟ್ಕೊಂಡು ಮುಂದೆ ಹೋದಾಗ ಅವನು ಸಂಪೂರ್ಣನಾಗಿ ಅವನು ಶುದ್ಧನಾಗಿ ಇಲ್ಲದೆ ಇರಬಹುದು. ಕೆಲವು 70% 80% ಶುದ್ಧನಾಗಿ ಇನ್ನು 20% ಟ್ರೇಸಸ್ ಇರಬಹುದು. ಹ್ಮ್. ಆದ್ರೆ ಅವರನ್ನು ಸಹ ನಾವು ಫಾಲೋ ಮಾಡಬಹುದು. ಸೊ ಆದ್ರಿಂದ ಮಧ್ಯಮ ಅಧಿಕಾರಿಗಳು ಸಹ ಕೆಲವೊಮ್ಮೆ ಗುರುಗಳ ಸ್ಥಾನವನ್ನು ಪಡಿಬಹುದು. ಹ್ಮ್. ಕೇವಲ ಉತ್ತಮ ಅಧಿಕಾರಿಗಳೇ ಆಧ್ಯಾತ್ಮಿಕ ಗುರುಗಳಾಗ್ಬೇಕಂತಿಲ್ಲ. ಕೆಲವೊಮ್ಮೆ ದಟ್ ಈಸ್ ದ ಬೆಸ್ಟ್ ಸಿನಾರಿಯೋ. ಆದ್ರೆ ಮಧ್ಯಮ ಅಧಿಕಾರಿಗಳು ಕೆಲವೊಮ್ಮೆ ಆನ್ ದ ಹೈಯರ್ ಸ್ಟೇಜಸ್ ಆಫ್ ಮಧ್ಯಮ ಅಧಿಕಾರಿಗಳು ಅವ್ರ ಗುರುಗಳು ಸಹ ಆಗ್ಬಹುದು. ದಟ್ ಈಸ್ ಪಾಸಿಬಲ್, ಕ್ವೈಟ್ ಪಾಸಿಬಲ್. ಬಟ್ ಏನು ಅಂದ್ರೆ ಅವರ ಗುರಿ ಕೃಷ್ಣ ಪ್ರೇಮವಾಗಿರ್ಬೇಕು, ಮತ್ತೆ ಅವರು ತಮ್ಮ ಗುರುಗಳನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇರ್ಬೇಕು. ಈ ಎರಡು ವಿಷಯಗಳು ಮಾಡ್ತಾ ಇದ್ರೆ ವಿ ಕ್ಯಾನ್ ಫಾಲೋ ಎನಿ ಡಿವೋಟೀಸ್. ಓಕೆ ಪ್ರಭು, ಇತರ ಶುದ್ಧ ಭಕ್ತರು ಅವ್ರನ್ನ ಫಾಲೋ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ನಮ್ಗೆ ಸಿಗ್ಲಿಲ್ಲ ಅವಕಾಶ ಇಲ್ಲ ಅಂದಾಗ ಗುರುಗಳು ಹೇಳಿರೋದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು. ಗುರುಗಳಂದ್ರೆ ನೀವು ಹೇಳೋದು ಯಾರು? ನನ್ಗೆ ಅರ್ಥ ಆಗ್ತಾ ಇಲ್ಲ. ಶೀಲ ಪ್ರಭುಪಾದ ಗುರುಗಳು ನಿಯಮಿತ ಎಲ್ಲ ಶೀಲಾ ಬುಕ್ಸ್ ಪ್ರಭುಪಾದ್ರು. ಶೀಲಾ ಪ್ರಭುಪಾದ್. ಬುಕ್ಸ್ ಓದೋದು ಮತ್ತೆ ಚಾಂಟಿಂಗ್ ಮಾಡೋದು, ಅವ್ರು ಏನೇನ್ ತಿಳಿಸಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಓಕೆ. ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಓಕೆ. ಆದ್ರೆ ಆಧ್ಯಾತ್ಮಿಕ ಗುರುಗಳಿಗೆ ಶರಣಾಗ್ಲೇಬೇಕು. ಆಧ್ಯಾತ್ಮಿಕ ಗುರುಗಳಿಗೆ ಶರಣಾದಾಗ್ಲೇನೆ ಈ 3ನೇ ಸ್ಟೇಜ್ ಆರಂಭ ಆಗೋದು. ನಾವ್ ಈ ಸೈಕಲ್ ಅಲ್ಲಿ ನೋಡಿದ್ವಿ 1, 2, 3ನೇ ಸ್ಟೇಜ್ ಸ್ಟಾರ್ಟ್ ಆಗೋದೇ ನಮ್ಗೆ ದೀಕ್ಷೆ ಸಿಕ್ಕಿದಾಗ. ದೀಕ್ಷಾ ಕಾಲೆ ಅವನು ಏನದು ದೀಕ್ಷಾ ಕಾಲೆ ಭಕ್ತ ಕರೆ ಆತ್ಮ ಸಮರ್ಪಣ. ಸೊ ಭಜನ ಕ್ರಿಯೆ ಆರಂಭ ಆಗೋದು ದೀಕ್ಷೆಯನ್ನು ತೆಗೆದುಕೊಂಡಾಗ. ಯಾಕಂದ್ರೆ ನಮ್ಮ ಸಂಬಂಧ ಭಗವಂತನ ಜೊತೆ ಕಳೆದು ಹೋಗ್ಬಿಟ್ಟಿದೆ. ಎಷ್ಟೋ ಜನ್ಮಾಂತರ ಲಕ್ಷ ವರ್ಷಗಳಿಂದ ಕಳೆದು ಹೋಗಿಬಿಟ್ಟಿದೆ. ಆ ಸಂಬಂಧವನ್ನು ಮತ್ತೆ ಜೋಡಣೆ ಮಾಡೋದು ಯಾರು? ದೀಕ್ಷಾ ಗುರುಗಳು. ದೀಕ್ಷೆಯ ಸಮಯದಲ್ಲಿ ಆ ಸಂಬಂಧವನ್ನು ಮರುಜೋಡಣೆ ಮಾಡ್ತಾರೆ. ಅದಕ್ಕಾಗಿ ದೀಕ್ಷೆ ಬೇಕೇ ಬೇಕು. ಆವಾಗ ಶ್ರೀಲ ಪ್ರಭುಪಾದ ಗುರುನಿಂದನೇ ಅಲ್ವಾ ಪ್ರಭು ಬರೋದದು ದೀಕ್ಷೆ ಬರೋದು? ಇಲ್ಲ, ದೀಕ್ಷೆ ಶ್ರೀಲ ಪ್ರಭುಪಾದರು ದೇಹವನ್ನು ಬಿಟ್ಟಿದ್ದಾರೆ. ಸೊ ಅವರ ಗುರುಗಳು, ಅವರ ಡಿಸೈಪಲ್ಸ್ ಗಳು, ದೇ ಬಿಕಮ್ ದ ನೆಕ್ಸ್ಟ್ ಅಥಾರಿಟೀಸ್. ಅವರ ಅನುಗ್ರಹದಿಂದ ಇವರು ಕುಳಿತು ಆ ಸ್ಥಾನದಲ್ಲಿ ಕೊಡ್ತಾರೆ. ಹೌದು, ಅವರ ಅಲ್ಲ, ಆ ರೀತಿ ಅಲ್ಲ. ಗುರುಗಳು ಈಗ ಗುರು ಪರಂಪರಾ ಶಿಷ್ಯ ಹೇಗೆ ನೀವು ಕಾಲೇಜಿಗೆ ಹೋಗಿದ್ದೀರಲ್ವಾ? ಕಾಲೇಜಲ್ಲಿ ಹೇಗೆ ನಡೀತದೆ? ಯೂನಿವರ್ಸಿಟೀಸ್ಗಳಲ್ಲಿ ಹೇಗೆ ನಡೀತದೆ? 100 ವರ್ಷದ ಹಿಂದೆ ಯಾರೋ ಗುರುಗಳು ಇದ್ರು. ಅವರು ತಮ್ಮ ಸ್ಟೂಡೆಂಟ್ಸ್ ಗಳಿಗೆ ಕಳ್ಸಿದ್ರು. ಆ ಅವರು ತೀರಿ ಹೋಗ್ತಾರೆ. ಆ ಸ್ಟೂಡೆಂಟ್ಸ್ ಗಳು ಯಾರೋ ಮತ್ತೆ ಗುರುಗಳಾಗ್ತಾರೆ, ಅವರು ಟೀಚರ್ ಆಗ್ತಾರೆ ಅಲ್ವಾ? ಅವರು ಹೇಳುವುದಿಲ್ಲ ನಾನು ನನ್ನ ಗುರುಗಳ ಪರವಾಗಿ ಅವರೇ ಹಿಮ್ಸೆಲ್ಫ್ ಈಸ್ ಎ ಟೀಚರ್. ಅದೇ ರೀತಿ ಶೀಲಾ ಪ್ರಭುಪಾದರು ಗುರುಗಳಾಗಿದ್ರು. ಆಮೇಲೆ ಅವರ ಶಿಷ್ಯರು ಅವರು ಗುರುಗಳಾಗ್ತಾರೆ. ಸೊ ಆಮೇಲೆ ಅವರ ನೆಕ್ಸ್ಟ್ ಮತ್ತೆ ಈ ರೀತಿ ಜನರೇಷನ್ಸ್ ಅದೇ ರೀತಿ ಆಗ್ತಾ ಇರೋದು. ನಾವು ಗುರು ಪರಂಪರೆ ನಾವು ನೋಡಿದ್ರೆ ಈಗ ಭಗವದ್ಗೀತೆ ನೀವು ಇಂಟ್ರೊಡಕ್ಷನ್ ಅದರ ಲಾಸ್ಟ್ ಪೇಜ್ ಅಲ್ಲಿ ಗುರು ಪರಂಪರೆ ಇದೆ. ಅದರಲ್ಲಿ ನಾವು ನೋಡಿದಾಗ ಶೀಲಾ ಪ್ರಭುಪಾದ್ರ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಶೀಲಾ ಪ್ರಭುಪಾದ್ರ ನಂತರ ಶೀಲಾ ಪ್ರಭುಪಾದ್ರ ಡಿಸೈಪಲ್ಸ್ ಶಿಷ್ಯರು ಅವ್ರ ಗುರುಗಳಾಗ್ತಾರೆ. ಅದರ ನಂತರ ಅವರ ಶಿಷ್ಯರು ಗುರುಗಳಾಗ್ತಾರೆ. ಅದೇ ರೀತಿ ಗುರು ಪರಂಪರೆ ಕಂಟಿನ್ಯೂ ಆಗ್ತದೆ. ಪ್ರಭು, ನಾವು ಅವ್ರನ್ನ ಗುರುಗಳಂತಾನೆ ಸ್ವೀಕರಿಸ್ಬೇಕಾ? ಅವರು ಪರಮಗುರು ಆಗ್ತಾರೆ. ಪರಮಗುರು ದೇ ಬಿಕಮ್ಸ್ ಪರಮಗುರು. ಸೊ ಪರಮಗುರು ಶೀಲಾ ಪ್ರಭುಪಾದ್ರು ಪರಮಗುರುಗಳು. ಪರಮಗುರುಗಳು ನಾವು ಅವರ ಶಿಷ್ಯರಿಂದ ತೆಗೆದುಕೊಂಡ್ರೆ ದೀಕ್ಷೆ.
ಅವರ ಶಿಷ್ಯರಿಂದ ತೆಗೆದುಕೊಂಡ್ರೆ ಏನಾಗ್ತದೆ? ಮತ್ತೆ ಪರಂ ಗುರು. ಸೊ ಅದು ದಟ್ಸ್ ವೈ ಇಟ್ ಇಸ್ ಅ ಗುರು ಶಿಷ್ಯ ಪರಂಪರ. ಉದಾಹರಣೆಗೆ ನಮ್ದು ಇಲ್ಲಿ ಲೈಟ್ ಇದೆ, ಏನು ನಮ್ ಮನೆ ಇಲ್ಲಿ ಕರೆಂಟ್ ಟ್ಯೂಬ್ ಲೈಟ್ ಇದೆ. ಈ ಟ್ಯೂಬ್ ಲೈಟಿಗೆ ಎಲ್ಲಿಂದ ಕರೆಂಟ್ ಬರ್ತಾ ಇದೆ? ನಮ್ಮ ಮನೆ ಹೊರಗಡೆನೆ ಒಂದು ಲೈಟ್ ಕಂಬ ಇದೆ, ಇಲ್ಲಿಂದ ಲೈಟ್ ಬರ್ತಾ ಇದೆ, ಆ ಕಂಬಕ್ಕೆ ಕನೆಕ್ಟ್ ಆಗಿದೆ. ಅದು ಗುರುಗಳಿದ್ದಾಗೆ, ಆ ಲೈಟ್ ಕಂಬ ಗುರುಗಳಿದ್ದಾಗೆ, ಅಲ್ಲಿಂದ ನಮ್ಗೆ ಪ್ರಕಾಶ ಬರ್ತಾ ಇದೆ ಇಲ್ಲಿ. ಮೇನ್ ಗುರುಗಳು. ಹಾ, ಅದು ನಮ್ಮ ಗುರು. ಈಗ ಶೀಲಾ ಪ್ರಭುಪಾದರ ಶಿಷ್ಯರಿದ್ದಾಗೆ. ಮತ್ತೊಂದು ಲೈಟ್ ಕಂಬ ಎಲ್ಲಿದೆ? ಅಲ್ಲೆಲ್ಲೋ ಕಡೆ ಪಾರ್ಕ್ ಹತ್ರ ಎಲ್ಲೋ ಇದೆ, ಅದು ಶೀಲಾ ಪ್ರಭುಪಾದ್ರು. ನಾನು ಹೇಳಲಿಕ್ಕಾಗೋದಿಲ್ಲ, ನಾನು ಅಲ್ಲಿ ಆ ಪಾರ್ಕ್ ಇಂದ ನಾನು ಇಲ್ಲಿ ಲೈಟ್ ಎಳಿತೇನೆ ಅಂತ, ಅಲ್ಲಿ ವೈರ್ ಎಳಿತೇನೆ ಅಂತ ಹೇಳಿಕ್ಕಾಗಲ್ಲ ನಾನು. ಅಲ್ಲಿಂದ ನಾನು ಹೇಳಿದ್ರೆ ಏನ್ ಮಾಡ್ತಾರೆ? ನನ್ಗೆ ಗವರ್ಮೆಂಟ್ ಒಳಗಾಗ್ತಾರೆ. ಅದೇ ರೀತಿ ನಾವು ದೀಕ್ಷೆಯನ್ನು ತೆಗೆದುಕೊಳ್ಬೇಕು. ಹೇಗೆ ನಾವು ಮನೆಯ ಹೊರಗಡೆ ಲೈಟ್ ಕಂಬದಿಂದನೇ ಕನೆಕ್ಷನ್ ತಗೋತೀವಿ, ಅದೇ ರೀತಿ ಯಾರು ಜೀವಂತವಾಗಿ ಗುರು ಇರ್ತಾರೆ ಅವರಿಂದಾನೇ ದೀಕ್ಷೆಯನ್ನು ಪಡಿಬೇಕು. ಅದು ಬಿಟ್ಟು ನಾನು ಅಲ್ಲಿ ಪಾರ್ಕ್ ಹತ್ರ ಇರೋ ಲೈಟ್ ಕಂಬದಿಂದ ನಾನು ತೆಗಿತೀನಿ, ಲೈಟ್ ಎಳಿತೀನಿ ಅಂದ್ರೆ ಶಿಕ್ಷೆಗೆ ಅರ್ಹರಾಗ್ತೀವಿ. ಆ ರೀತಿ. ಸೊ ಬಟ್ ಅದು ಈ ಲೈಟ್ ಕಂಬ ಏನಿದೆ, ನನ್ನ ಮನೆ ಹೊರಗಡೆ ಇರೋ ಲೈಟ್ ಕಂಬ, ಅದು ಆ ಪಾರ್ಕ್ ಇದಕ್ಕೆ ಕನೆಕ್ಟ್ ಆಗಿದೆ. ಅಲ್ಲಿಂದ ನಮ್ಮ ಲೈಟ್ ಕಂಬಕ್ಕೆ ಕರೆಂಟ್ ಎಲ್ಲಿಂದ ಬರ್ತಾ ಇದೆ? ಆ ಪಾರ್ಕ್ ಇದ್ದ ಲೈಟ್ ಕಂಬದಿಂದಾನೇ ಬರ್ತಾ ಇದೆ. ಆ ಪಾರ್ಕ್ ಇದ್ದ ಲೈಟ್ ಕಂಬ ಮತ್ತೊಂದು ಕಂಬ ಕನೆಕ್ಟ್ ಆಗಿದೆ. ಅದೇ ರೀತಿ ಆ ಕಂಬ ಮತ್ತೆ ಪವರ್ ಹೌಸ್ ಕನೆಕ್ಟ್ ಆಗಿದೆ. ಪವರ್ ಹೌಸ್ ಅಂದ್ರೆ ಯಾರು? ಕೃಷ್ಣ. ಕೃಷ್ಣನಿಂದ ಮತ್ತೊಂದು ಲೈಟ್ ಕಂಬ ಆ ಪಾರ್ಕ್ ಲೈಟ್ ಕಂಬಕ್ಕೆ ಬಂತು. ಆ ಪಾರ್ಕ್ ಲೈಟ್ ಕಂಬದಿಂದ ಮನೆ ಹೊರಗಡೆ ಲೈಟ್ ಕಂಬಕ್ಕೆ ಬಂತು. ಬಟ್ ನಂಗೆ ಇಲ್ಲಿ ಲೈಟ್ ಬರ್ತಾ ಇದೆ ಅಂತ ನಾವು ನೋಡ್ಕೊಂಡ್ರೆ ನನಗೆ ಖಂಡಿತವಾಗಿ ಗೊತ್ತು ಏನು ಅಂದ್ರೆ, ನನ್ನ ಕರೆಂಟ್ ಕನೆಕ್ಷನ್ ಹೊರಗಡೆ ಲೈಟ್ ಕಂಬನೂ ಸರಿಯಾಗಿದೆ, ಆ ಲೈಟ್ ಕಂಬದಿಂದ ಪಾರ್ಕ್ ಇದ್ ಲೈಟ್ ಕಂಬನೂ ಸರಿಯಾಗಿದೆ, ಪವರ್ ಹೌಸ್ ತನಕ ಎಲ್ಲ ಕನೆಕ್ಟ್ ಆಗಿರೋದ್ರಿಂದ ಲೈಟ್ ಕಂಬ ಸರಿಯಾಗಿ ಲೈಟ್ ಬರ್ತಾ ಇದೆ. ಮೇನ್ ಕರೆಂಟ್ ಬರ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಮೇನ್ ಕರೆಂಟ್ ಬರ್ತಾ ಇದೆ. ಅದೇ ನಾನು ರೂಲ್ಸ್ ಅನ್ನು ಮೀರಿ ಇಲ್ಲಿ ಪಾರ್ಕ್ ಇದ್ದೋ ಅಥವಾ ಅಲ್ಲೆಲ್ಲೋ ಇರೋ ಲೈಟ್ ಅಲ್ಲಿಂದ ನಾನು ವೈರ್ ಎಳಿಲಿಕ್ಕೆ ಹೋದ್ರೆ ಏನ್ ಮಾಡ್ತಾರೆ? ಗವರ್ಮೆಂಟ್ ಅವರು ಶಿಕ್ಷೆ ಕೊಡ್ತಾರೆ. ಡೈರೆಕ್ಟ್ ನಾವ್ ಎಳಿಲಿಕ್ಕೆ ಆಗಲ್ಲ, ನಮ್ ಮನ್ಸಿಗೆ ಬಂದಂಗೆ ಎಳಿಲಿಕ್ಕೆ ಆಗಲ್ಲ. ದೇರ್ ಆರ್ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಶಾಸ್ತ್ರಗಳು ಏನ್ ಹೇಳುತ್ತೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕು. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು, ಧನ್ಯವಾದ. ಧನ್ಯವಾದ. ಹರೇ ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆಗಳು ಇದೆಯಾ? ಎಲ್ಲ ಸರಿಯಾಗಿ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇನ್ ಕೇಸ್ ಏನಾದ್ರು ಪ್ರಶ್ನೆಗಳು ಇದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ದಯವಿಟ್ಟು ಕೇಳಿ. ನೆಕ್ಸ್ಟ್ ಕ್ಲಾಸ್ ಏನಿದೆ, ಲಾಸ್ಟ್ ಕ್ಲಾಸ್ ಇದೆ. ಅಲ್ಲಿಗೆ ಭಕ್ತಿ ರಸಾಮೃತ ಸಿಂಧು ಸೀರೀಸ್ ಮುಗಿತಾ ಇದೆ. ಸೊ ಏನಾದ್ರು ಪ್ರಶ್ನೆಗಳು ಇದ್ರೆ ನೀವು ಕೇಳ್ಬೋದು. ಇದು ಒಂದ್ ಚಾಪ್ಟರ್ ಅಂತಲ್ಲ, ಯಾವುದೇ ಅಧ್ಯಾಯದಿಂದನೂ ನೀವು ದಯವಿಟ್ಟು ಇದ್ರೆ ಕೇಳಿ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. शीला प्रभुपाद की जय. शीला गुरुदेव की जय. अनंत कोटि वैष्णव वृंद की जय. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.